ಓದ್ರಿ ಮತ್ತಾಯ 21ನೇ ಅಧ್ಯಾಯ 1ನೇ ವಚನ. ಯಾರಾದ್ರು ಬಂದಾಗ ಯೇಸು ಇಬ್ಬರು ಶಿಷ್ಯರನ್ನು ಕರೆದು ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡಕೊಂಡು ಬಂದಿರಿ. ಆಮೆನ್, ಹಲ್ಲೆಲೂಯಾ. ಅವರು ಯೆರೂಸಲೇಮಿನ ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೆತ್ಸಾಗೆ ಬಂದಾಗ ಯೇಸು ಇಬ್ಬರು ಶಿಷ್ಯರನ್ನ ಕರೀತಾರೆ. ಹಲ್ಲೆಲೂಯಾ. ಇಬ್ಬರು ಶಿಷ್ಯರನ್ನ ಕರೆದು ಎದುರುಗಡೆ ಇರುವ ಹಳ್ಳಿಗೆ ಹೋಗ್ರಿ, ಅಲ್ಲಿ ಒಂದು ಕಟ್ಟಿರುವ ಕತ್ತೆಯನ್ನ ನೀವು ನೋಡುವಿರಿ, ಅದನ್ನ ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ. ಹಲ್ಲೆಲೂಯಾ. ಯೆರೂಸಲೇಮ್ ಅಂದರೆ ಕೆಲವರು ದೇವ ಜನರಿಗೆ ದೇವ ಸಭೆಗೆ ಎಂಬುದಾಗಿ ಹೋಲಿಕೆ ಆಗಿರೋದನ್ನು ನೋಡ್ತೇವೆ. ಕೆಲವು ಸಾರಿ ದಾವೀದ ನಗರ ಎಂಬುದಾಗಿ ಕರೀತಾರೆ, ದೇವನಗರ ಎಂಬುದಾಗಿ ಕರೀತಾರೆ, ರಾಜಾದಿರಾಜನ ಪಟ್ಟಣ ಎಂಬುದಾಗಿ ಕರೀತಾರೆ. ಒಂದು ವಾಕ್ಯ ಹೇಳ್ತೀನಿ. 2 ಸಮುವೇಲ 5ನೇ ಅಧ್ಯಾಯ 9ನೇ ವಚನ. 2 ಸಮುವೇಲ 5:9 ಒಬ್ಬರು ಓದ್ರಿ. ಕೀರ್ತನೆ 48 2-3 ವಚನ ಒಬ್ಬರು ಓದ್ರಿ. ದಾವೀದನು ಆ ಕೋಟೆಗೆ ದಾವೀದ ನಗರವೆಂದು ಹೆಸರಿಟ್ಟು ಅಲ್ಲೇ ವಾಸಿಸುತ್ತಾ ಅದರ ಸುತ್ತಲೂ ಮಿಲ್ಲೋವಿನಿಂದ ಸಾಕು, ಅಲ್ಲಿ ದಾವೀದ ನಗರ ಎಂಬುದಾಗಿ ಹೆಸರಿಟ್ಟರು. ಹಲ್ಲೆಲೂಯಾ. ಅದಕ್ಕೆ ದಾವೀದ ನಗರ ಎಂಬುದಾಗಿ ಕರೀತಾರೆ. ಆಮೇಲೆ 48 ಕೀರ್ತನೆ 2-3 ನಾನು ಮುಂಚೆನೆ ಹೇಳಿದೆ, ರಾಜಾದಿ ರಾಜನ ಪಟ್ಟಣ ಎಂಬುದಾಗಿ ಕರೀತಾರೆ. ಹಲ್ಲೆಲೂಯಾ. ಅದು ದೇವಾದಿ ದೇವನ ಪಟ್ಟಣ, ದೇವರ ವಾಸ ಮಾಡುವ ಪಟ್ಟಣ, ಯೇಸು ಸ್ವಾಮಿಯ ವಾಸ ಮಾಡುವ ಪಟ್ಟಣ, ಯೇಸು ಸ್ವಾಮಿ ಇಷ್ಟಪಡುವ ಪಟ್ಟಣ. ಅದು ಎಂತ ನಗರ ಅಂದ್ರೆ ಅದು ಪವಿತ್ರ ನಗರವಾಗಿದೆ. ನೆಹೆಮಿಯ 11ನೇ ಅಧ್ಯಾಯ 1-2 ವಚನದಲ್ಲಿ ಹೇಳ್ತದೆ. ಹೋದ್ರಿ ನೆಹೆಮಿಯ 11:1-2 ವಚನ. ನೆಹೆಮಿಯ 11:1-2 ವಚನ. ಇಸ್ರಾಯೇಲರ ಮಾತ್ರೆಯರು ಯೆರೂಸಲೇಮಿನಲ್ಲಿ ವಾಸಿಸುತ್ತಿದ್ದರು. ಉಳಿದ ಜನರೊಳಗೆ 10 ಮಂದಿಯಲ್ಲಿ 9 ಮಂದಿ ತಮ್ಮ ತಮ್ಮ ಊರುಗಳಲ್ಲಿದ್ದುಕೊಂಡು ಒಬ್ಬನು ಪವಿತ್ರ ನಗರವಾಗಿರುವ ಯೆರೂಸಲೇಮಿನಲ್ಲಿ ವಾಸಿಸುವುದಕ್ಕಾಗಿ ಅಲ್ಲಿಗೆ ಬರುವಂತೆ ಚೀಟು ಹಾಕಿ ಗೊತ್ತು ಮಾಡಿದರು. ಆಮೆನ್. ಯಾವ ನಗರದು? ಪವಿತ್ರ ನಗರ. ಹಲ್ಲೆಲೂಯಾ. ದಾವೀದ ನಗರ, ದೇವನಗರ, ರಾಜಾದಿರಾಜನ ಪಟ್ಟಣ, ಅದು ಪವಿತ್ರ ನಗರ ಎಂಬುದಾಗಿ. ಹಲ್ಲೆಲೂಯಾ. ಆ ಪವಿತ್ರ ನಗರಕ್ಕೆ ಯೇಸು ಪ್ರವೇಶ ಮಾಡ್ತಾ ಇದ್ದಾನೆ. ಅದು ಹೇಗೆ? ಕತ್ತೆ ಕುರಿತು ನಾವು ನೋಡುವಾಗ ಕತ್ತೆ ಮೇಲೆ ಪ್ರಯಾಣ. ಹಲ್ಲೆಲೂಯಾ. ಕತ್ತೆಯನ್ನು ಹತ್ತಿಕೊಂಡು ಯೆರೂಸಲೇಮಿಗೆ ಪ್ರಯಾಣ ಮಾಡ್ತಾ ಇದ್ದಾನೆ. ಈ ಕತ್ತೆ ಸಾಧಾರಣ ವ್ಯಕ್ತಿಯನ್ನ ಹೊರಲಿಲ್ಲ. ಈ ಕತ್ತೆ ಸಾಧಾರಣ ಮನುಷ್ಯನನ್ನ ಹೊತ್ತುಕೊಳ್ಳಲಿಲ್ಲ. ಈ ಲೋಕದ ಪಾಪ, ಶಾಪ, ರೋಗ ಎಲ್ಲವನ್ನ ಹೊತ್ತುಕೊಂಡಂತ ಯೇಸುವನ್ನ ಈ ಕತ್ತೆ ಹೊತ್ತುಕೊಳ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕತ್ತೆ ನೋಡಿ, ಎಲ್ಲರಿಗೂ ಅದು ಬೇಡವಾದ ಕತ್ತೆ, ಆದ್ರೆ ಯೇಸು ಸ್ವಾಮಿಗೆ ಅದು ಬೇಕಾಯಿತು. ಆದ್ರೆ ಯೇಸು ಸ್ವಾಮಿ ಕೂತ್ಕೊಳ್ಳುವಂತ ಕತ್ತೆ ಅದು ಎಂತ ಪವಿತ್ರ ಕತ್ತೆ ಆಗಿದೆ. ಹಲ್ಲೆಲೂಯಾ. ಅಲ್ಲಿ ನೋಡುವಾಗ ಯೆಶಾಯ 53:11ನೇ ವಚನದಲ್ಲಿ ಪಾಪಗಳನ್ನ ಆತನು ಹೊತ್ತನು, ಪಾಪಗಳನ್ನ ಹೊತ್ತನು. ಯೆಶಾಯ 53:11. ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವನು. ಅವರ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. ಆಮೆನ್. ಅವರ ಅಪರಾಧಗಳನ್ನ, ಅವರ ಪಾಪಗಳನ್ನ, ಅವರ ಶಾಪಗಳನ್ನ ಹೊತ್ತುಕೊಂಡು ಹೋಗುವ ಯೇಸುವನ್ನ ಈ ಕತ್ತೆ ಹೊತ್ತುಕೊಳ್ತಾ ಇದೆ. ಹಲ್ಲೆಲೂಯಾ. ನಮ್ಮ ಬಲಹೀನತೆಗಳನ್ನ ಆತನು ಹೊತ್ತನು. ನಮ್ಮ ಬಲಹೀನತೆ, ಶರೀರದ ಏನೆಲ್ಲ ಬಲಹೀನತೆಗಳಿದೆಯೋ, ಮತ್ತಾಯ 8:17ನೇ ವಚನದಲ್ಲಿ ಶರೀರದಲ್ಲಿ ಏನೆಲ್ಲ ಬಲಹೀನತೆಗಳಿದೆಯೋ ಆ ಎಲ್ಲ ಬಲಹೀನತೆಯನ್ನ ಕರ್ತನು ಕಲ್ವಾರಿ ಶಿಲುಬೆ ಮೇಲೆ ಹೊತ್ತುಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಓದ್ರಿ ಮತ್ತಾಯ 8:17. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು. ಆಮೆನ್. ನಮ್ಮ ರೋಗಗಳನ್ನ ಹೊತ್ತುಕೊಂಡನು. ಹಾಗಾದ್ರೆ ಪಾಸ್ಟ್ರೆ, ನಮ್ಗೆ ಯಾಕೆ ರೋಗ ಇದೆ ಅಂತ ನೀವು ಹೇಳ್ತೀರಾ? ಯೇಸು ಸ್ವಾಮಿ ಹೊತ್ಕೊಂಡ ಮೇಲೆ ನಮ್ಗೆ ಯಾಕೆ ರೋಗ ಅಂತನಾ? ಹಲ್ಲೆಲೂಯಾ. ಕೆಲವು ಸಾರಿ ರೋಗಗಳು ಬರುವುದು ಶಾಪಕ್ಕಾಗಿ, ಪಾಪಕ್ಕಾಗಿ, ದೋಷಕ್ಕಾಗಿ, ಕೆಲವು ಸಾರಿ ನಮ್ಮನ್ನ ಪರಿವರ್ತನೆ ಮಾಡೋದಕ್ಕಾಗಿ. ಕೆಲವು ರೋಗಗಳು ಸೈತಾನಿಂದ ಬರುತ್ತೆ, ಕೆಲವು ರೋಗಗಳು
ದೇವರೇ ಅಪ್ಪನೆ ಕೊಡ್ತಾನೆ. ಕೆಲವೊಂದು ರೋಗಗಳು ನಮ್ಮನ್ನ ತಿದ್ದುವುದಕ್ಕಾಗಿ, ಜಜ್ಜುವುದಕ್ಕಾಗಿ ಬರ್ತದೆ. ಹಲ್ಲೆಲೂಯ. ಒಂದು ಮನುಷ್ಯ ರೋಗ ಬರಲಿಲ್ಲ ಅಂದ್ರೆ ಅವನು ಬಗ್ಗಲ್ಲ. ಹಲ್ಲೆಲೂಯ. ದೇವರಿಗೆ ಗೊತ್ತು ಈ ಮನುಷ್ಯನನ್ನ ಎಲ್ಲಿ ಬಗ್ಗಿಸ್ಬೇಕಂತ. ಹಲ್ಲೆಲೂಯ. ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತ ಕಠಿಣವಾಗಿರುವಂತವನಂದ್ರೆ ಮನುಷ್ಯ. ಬಗ್ಗದೇ ಇರೋನು, ಜಗ್ಗದೇ ಇರೋನಂದ್ರೆ ಮನುಷ್ಯ. ಹಲ್ಲೆಲೂಯ. ಪ್ರಾಣಿಗಳು ಯೇಸು ಸ್ವಾಮಿ ಮಾತು ಕೇಳ್ತದೆ, ಪಕ್ಷಿಗಳು ಯೇಸು ಸ್ವಾಮಿ ಮಾತು ಕೇಳ್ತದೆ, ಈ ಪ್ರಕೃತಿ ಯೇಸು ಸ್ವಾಮಿ ಮಾತು ಕೇಳ್ತದೆ. ಆದ್ರೆ ಮನುಷ್ಯ ಮಾತ್ರ ಯೇಸು ಸ್ವಾಮಿ ಮಾತು ಕೇಳಲಿಲ್ಲ. ಹಲ್ಲೆಲೂಯ. ಈ ಮನುಷ್ಯನನ್ನ ದೇವರಿಗೆ ಗೊತ್ತು ಎಲ್ಲಿ ಮುರಿಬೇಕು, ಎಲ್ಲಿ ಜಜ್ಜಬೇಕು. ಹಲ್ಲೆಲೂಯ. ಮನುಷ್ಯ ಯಾವುದಕ್ಕೂ ಬಗ್ಗಲ್ಲ. ಎಲ್ಲಿ ಕಾಯಿಲೆ ಅಂತ ಬರುತ್ತೋ ಅದಕ್ಕೆ ತಣ್ಣಗಾಗ್ಲೇಬೇಕು. ಹಲ್ಲೆಲೂಯ. ಈ ಕಾಯಿಲೆ ಬಂದು ಅಯ್ಯೋ ನನ್ ಕಾಯಿಲೆ ಬಂದಿದೆ ಅಂತ ಜಿಗ್ದಾಡ್ತಾರ, ಕುಣಿತಾರ. ಎಲ್ಲಿ ಬಗ್ಬೇಕು ಚೆನ್ನಾಗಿ ಗೊತ್ತು. ಕಾಯಿಲೆ ಬಂದ್ರೆ ಏನು ಮಾಡಕ್ಕಾಗಲ್ಲ. ಹಲ್ಲೆಲೂಯ. ಏನು ಮಾಡಕ್ಕಾಗಲ್ಲ. ಅವಾಗ ಇರೋ ಬರೋ ದೇವರುಗಳೆಲ್ಲ ನೆನಪಾಗ್ತಾರೆ, ಇರೋ ಬರೋ ಪಾಸ್ಟರ್ಗಳೆಲ್ಲ ನೆನಪಾಗ್ತಾರೆ, ಇರೋ ಬರೋ ಅಕ್ಕ ತಂಗಿಯರೆಲ್ಲ ನೆನಪಾಗ್ತಾರೆ. ಯಾವಾಗ? ಹಲ್ಲೆಲೂಯ. ಯಾವಾಗ ತಂದೆ ತಾಯಿಗಳನ್ನ ಮರ್ತು ಬಿಟ್ಟಿವಿ, ದೇವರನ್ನ ಮರ್ತು ಬಿಟ್ಟಿವಿ, ಪಾಸ್ಟರ್ಗಳನ್ನ ಮರ್ತು ಬಿಟ್ಟಿವಿ. ಎಲ್ಲರೂ ಯಾವಾಗ ನೆನಪು ಬರ್ತಾರೆ ಅಂದ್ರೆ ಯಾವಾಗ ಕಾಯಿಲೆ ಬಂದು ಹಾಸಿಗೆ ಹಿಡಿತೀಯೋ ಅವಾಗ ಎಲ್ಲರೂ ನೆನಪು ಬರ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಅವಾಗ ನೋಡಿ ದೇವರು ಗಲಾತ್ಯ 3:14 ವಚನದಲ್ಲಿ ನಮ್ಮ ಶಾಪಗಳನ್ನ ಆತನು ಹೊತ್ತುಕೊಂಡನು. ಓದ್ರಿ. ಆಶೀರ್ವಾದವು ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಆಮೆನ್. ಶಾಪಗಳನ್ನು ದೇವರು ಬಿಡಿಸಿದನು. ಇವತ್ತು ದೇವರು ಯೇಸು ಸ್ವಾಮಿ ನಮ್ಮ ಶಾಪಗಳನ್ನ ಶಿಲುಬೆ ಮೇಲೆ ಹೊತ್ತುಕೊಂಡು ಸಾಯದಿದ್ದರೆ ಶಾಪದಲ್ಲಿ ನಾವು ಕೊಡಬೇಕಾಗಿತ್ತು. ಹಲ್ಲೆಲೂಯ. ಆ ಶಾಪಗಳಿಂದ ಯೇಸು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಕತ್ತೆ ಕುರಿತು ನೋಡುವಾಗ ಕತ್ತೆ ಎಲ್ಲರೂ ಅದನ್ನ ಅಲ್ಪವಾಗಿ ಎನಿಸ್ತಾರೆ, ಹೌದಲ್ವಾ? ಹಲ್ಲೆಲೂಯ. ಕತ್ತೆ ಯಾವ ಯೋಗ್ಯತೆ ಇಲ್ಲದಂತ ಪ್ರಾಣಿ ಆಗಿದೆ. ಹಲ್ಲೆಲೂಯ. ಕತ್ತೆ ಯೋಗ್ಯತೆ ಇಲ್ಲ. ಎಲ್ಲರೂ ಕತ್ತೆಗೆ ಯೋಗ್ಯತೆ ಇಲ್ಲ ಅಂತ ಎನಿಸ್ತಾರೆ. ಅದಕ್ಕೆ ಬೆಲೆ ಇಲ್ಲ, ಯೋಗ್ಯತೆ ಇಲ್ಲ, ಅದಕ್ಕೆ ಯಾವುದೋ ಅರ್ಹತೆ ಇಲ್ಲ ಅಂತ ಭಾವಿಸ್ತಾರೆ. ಹಲ್ಲೆಲೂಯ. ಈ ಲೋಕದಲ್ಲಿ ನಮ್ಮನ್ನು ಕೂಡ ಹಾಗೆ ಭಾವಿಸ್ತಾರಲ್ಲ. ಕೆಲವೊಂದು ಸಾರಿ ನಾವು ಓದಿಲ್ಲ, ಬರ್ದಿಲ್ಲ, ನಮ್ಗೆ ಯಾವ ಜ್ಞಾನ ಇಲ್ಲ, ನಮಗೆ ಹಣ ಇಲ್ಲ, ಗುಣ ಇಲ್ಲ, ಜನ ಇಲ್ಲ, ಬಲ ಇಲ್ಲ ಅಂದ್ರೆ ಜನ ನಮ್ಮನ್ನ ಹಾಗೆ ಮಾಡೋದು, ಹೌದಲ್ವಾ? ಹಲ್ಲೆಲೂಯ. ಸ್ವಲ್ಪ ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ದುಡ್ಡು, ಒಳ್ಳೆ ಮನೆ, ಒಳ್ಳೆ ಕಾರು, ಒಳ್ಳೆ ಸಂಪಾದನೆ, ಒಳ್ಳೆ ಸ್ಥಾನಮಾನ, ಸೂಟು ಬೂಟು ಇರೋದಾದ್ರೆ ಅವನು ಒಳ್ಳೆ ಮನುಷ್ಯ, ಒಳ್ಳೆ ಯೋಗ್ಯತೆ, ಒಳ್ಳೆ ಶ್ರೀಮಂತನು, ಒಳ್ಳೆ ಉತ್ತಮವಾದ ಮನುಷ್ಯ. ಹಲ್ಲೆಲೂಯ. ಹಲ್ಲೆಲೂಯ. ಬಟ್ ಯೇಸು ಸ್ವಾಮಿ ಅವರನ್ನ ಆರಿಸಿಕೊಳ್ಳೋದಿಲ್ಲ. ಹಲ್ಲೆಲೂಯ. ಯೇಸು ಸ್ವಾಮಿ ಆರಿಸಿಕೊಳ್ಳೋದು ಯಾರಂದ್ರೆ ಯೋಗ್ಯತೆ ಇಲ್ಲದ ಮನುಷ್ಯರನ್ನ. ಹಲ್ಲೆಲೂಯ. ಈ ಲೋಕದಲ್ಲಿ ಯಾರಿಗೆ ಬೆಲೆ ಇಲ್ಲವೋ, ಯಾರಿಗೆ ಯೋಗ್ಯತೆ ಇಲ್ಲವೋ ಅಂತವನನ್ನ ಯೇಸು ಸ್ವಾಮಿ ಆರಿಸಿಕೊಳ್ಳೋದು. ಹಲ್ಲೆಲೂಯ. 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 ಅದೇ ನಾವು ಓದು ಬರಹ ಮುಖ್ಯ ಅಲ್ಲ, ಜ್ಞಾನ ಮುಖ್ಯ ಅಲ್ಲ. ದೇವರಿಗೆ ಯಾರು ವಿಧೇಯರಾಗ್ತಾರೋ, ದೇವರನ್ನು ಯಾರು ಆರಾಧಿಸ್ತಾರೋ, ದೇವರಿಗೆ ಯಾರು ಸತ್ಯವಾಗಿ ನಡ್ಕೊಳ್ತಾರೋ, ದೇವರಿಗೆ ಯಾರು ಭಯ ಪಡ್ತಾರೋ ದೇವರಿಗೆ ಅವರೇ ಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಸೋಮೇರಿ ಪ್ರಾಣಿ ಅದು. ಹಲ್ಲೆಲೂಯ. ಎಲ್ಲಿ ಹೋಗಿ ನಿಂತ್ಕೊ ಅಂದ್ರೆ ಅಲ್ಲೇ ನಿಂತ್ಕೊಳ್ಳುತ್ತೆ. ಅದನ್ನ ಕರಿಯವರೆಗೂ ಅದು ಅಡಗಾಡಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಅಂತ ಸೋಮೇರಿ ಒಂಥರ ಅರ್ಜೆಂಟ್ ಆಗಿಲ್ಲ, ಓಡಾಡಂಗಿಲ್ಲ, ಆಕ್ಟಿವ್ ಆಗಿ ಕೆಲಸ ಮಾಡಂಗಿಲ್ಲ. ಹಲ್ಲೆಲೂಯ. ನೀವು ಎಷ್ಟು ಹೊತ್ತು ಸೋಮೇರಿ ಆಗಿರ್ತೀರೋ ಅಷ್ಟು ಆಶೀರ್ವಾದ ನಾವು ಕಳ್ಕೊಳ್ತೀವಿ. ಹಲ್ಲೆಲೂಯ. ಹಲ್ಲೆಲೂಯ. ಆಶೀರ್ವಾದ ಕಳ್ಕೊಳ್ತೀವಿ ನಾವು. ಎಷ್ಟು ಅಲ್ಲೇ ನಿಂತಲ್ಲೇ ನಿಲ್ಲೋದು, ಓದಲ್ಲೇ ಹೋಗೋದು, ಬೆಳಗ್ಗೆ ಬೇಗ ಹೇಳಂಗಿಲ್ಲ, ಸ್ನಾನ ಮಾಡಂಗಿಲ್ಲ, ಕಟಿಂಗ್ ಮಾಡ್ಸಂಗಿಲ್ಲ, ಫ್ರೆಶ್ ಆಗಿರಂಗಿಲ್ಲ. ಸೋಮೇರಿ ಯಾವಾಗ ನೋಡ್ರು ತೂ ಬಿಡಿಸ್ತಾನೆ ಇರೋದು, ಯಾವಾಗ ನೋಡ್ರು ನಿದ್ದೆ, ಯಾವಾಗ ಬೇಕಾದ್ರೂ ತಿನ್ನೋದು, ಯಾವಾಗ ಬೇಕಾದ್ರೂ ಹೇಳೋದು, ಇದೆಲ್ಲ ಸೋಮೇರಿ ಕ್ಯಾರೆಕ್ಟರ್ಗಳಿದು. ಹಲ್ಲೆಲೂಯ. ಯಾವಾಗ ನೀನ ಚುರುಕಾಗಿರ್ತೀಯೋ ನಿನ್ನ ಆಶೀರ್ವಾದ ನಿನ್ನ ಕೈಯಲ್ಲಿ ಯಾವಾಗಲೂ ಇರುತ್ತೆ. ಹಲ್ಲೆಲೂಯ. ಹಲ್ಲೆಲೂಯ. ಆದ್ರೆ ಸೋಮೇರಿ ಪ್ರಾಣಿಯನ್ನ ಯಾರಿಗೆ ಬೇಕಾದ್ದು? ಯಾರಿಗೆ ಗೊತ್ತು? ದೇವರು ಅವ್ರನ್ನೇ ಆರಿಸ್ಕೊಳ್ಬಹುದು. ಹಲ್ಲೆಲೂಯ. ಇವ್ನು ಶ್ರೀಮಂತ ಇದ್ದವ, ಚುರುಕಾಗಿರೋನೆಲ್ಲ ಇವ್ನು ನರಕಕ್ಕೆ ಹೋದ.
ಬರೀ ಕುತ್ಕೊಂಡು ಅಮ್ಮ ಅಂತ ಭಿಕ್ಷೆ ಬೇಡವನು ಅವನೇನು ಅದ ಪರಲೋಕ ಹೋಗೋದ. ಹಲ್ಲೆಲೂಯ ಹಲ್ಲೆಲೂಯ. ಇವ್ ನೋಡಿ ಅಪ್ಪ, ಇವ್ ನಾನು ಎಂಜಲ್ ತಿನ್ನವನೇ ಹೋಗಿ ಪರಲೋಕಕ್ಕಿದ್ದಾನೆ. ನಾನು ಆರಾಮಾಗಿ ಓಡಾಡಿ ಓಡಾಡಿ ಹಗಲು ರಾತ್ರಿ ಡೇ ನೈಟ್ ಎಲ್ಲ ಡ್ಯೂಟಿ ಮಾಡಿ ಅರಮನೆ ಕಟ್ಟಿದೆ, ಹಣ ಸಂಪಾದನೆ ಮಾಡಿದೆ, ಏನೆಲ್ಲ ಮಾಡಿದೆ. ನಾನು ಇಲ್ಲಿ ಬಂದು ಬಿದ್ದುಕೊಂಡೆ. ಹಲ್ಲೆಲೂಯ. ಸೋಮೇರಿ ಸೋಮೇರಿ ಹೋಗ್ಬೇಕು. ಹಲ್ಲೆಲೂಯ ಹಲ್ಲೆಲೂಯ. ಎಲ್ಲರೂ ಅನೇಕ ಹೆಣ್ಮಕ್ಳು ಗಂಡ್ಮಕ್ಳು ನಾವು ಸೋಮೇರಿ ಆಗಬಾರ್ದು. ನಮಗೆ ವಯಸ್ಸಿರುವಾಗ ದುಡಿಬೇಕು, ಕಷ್ಟಪಡ್ಬೇಕು, ನಮ್ಮ ರಾಜ್ಯವನ್ನು ಕಟ್ಟಬೇಕು, ನಾವು ಸಂಪಾದನೆ ಮಾಡಬೇಕು. ಸೋಮೇರಿತನದಲ್ಲಿ ಇರಬಾರ್ದು. ಅಲ್ಲೇ ಸೋಮೇರಿ, ಈ ಸೋಮೇರಿ ಪ್ರಾಣಿಯನ್ನ ಯಾರು ಇಷ್ಟಪಡೋದಿಲ್ಲ. ಜೀವನದಲ್ಲಿ ನಾವು ಸೋಮೇರಿ ಆದ್ರೆ ನಮ್ಮನ್ನ ಯಾರು ಕರೆಯಲ್ಲ. ಅವ್ನು ಹೇಳೋಣ ಇದು ಕೆಲಸ ಅಂದ್ರ ಅಯ್ಯೋ ಸುಮ್ಮನಿರ ನೀನು, ಇವತ್ತು ಹೇಳಿದ್ರೆ 3 ದಿನ ಬಿಟ್ಟು ಮಾಡ್ತಾನೆ ಅವನ. ಹಲ್ಲೆಲೂಯ ಹಲ್ಲೆಲೂಯ. ಸ್ವಭಾವ ಅದು ಏನ್ ಮಾಡುತ್ತೆ ಅಂದ್ರೆ ಭಾರ ಹೊರುವ ಸ್ವಭಾವ. ಅದೇನಿದ್ರು ತೂಕ ಹೊತ್ಕೊಂಡು ಹೋಗೋದೆ, ಎಷ್ಟಾದ್ರೂ ಏನು. ಹಲ್ಲೆಲೂಯ. ನೀನ್ ಚೆನ್ನಾಗಿ ತಿನ್ಸು, ಏನಾದ್ರೂ ತಲೆ ಮೇಲೆ ಇಡೋ, ಹೊತ್ಕೊಂಡು ಹೋಗ್ತಾರೆ. ಹಲ್ಲೆಲೂಯ. ಆದ್ರೆ ತಂಟೆಗೆ ಹೋದ್ರೆ ಅದೇನ್ ಮಾಡುತ್ತೆ, ಜಾಸ್ತಿ ಒದಿಯುತ್ತೆ. ಹಾಗೆ ಬುದ್ಧಿ ಹೇಳಕ್ ಹೋದ್ರೆ ಒದಿತಾರೆ. ಇವಾಗ ನೀನ್ ಸರಿ ಆಗು ಅಂತ ಹೇಳಕ್ ಹೋದ್ರೆ ಒದಿತಾರೆ. ಕತ್ತೆ ಕೂಡ ಅದರ ತಂಟೆಗೆ ಹೋದ್ರೆ ಒದಿಯುವಂತ ಕತ್ತೆ ಆಗಿದೆ. ಕತ್ತೆಯನ್ನು ಬೀದಿಯಲ್ಲಿ ಕಟ್ಟಲ್ಪಡ್ತಾರೆ. ಹಲ್ಲೆಲೂಯ ಹಲ್ಲೆಲೂಯ. ಆ ಕತ್ತೆಯನ್ನು ಯೇಸುವಿಗೆ ಬೇಕಾಗಿದೆ. ಯೇಸು ಹೇಳ್ತಾರೆ, ನೀನು ಹೋಗು, ಆ ಬೀದಿಯಲ್ಲಿ ಕತ್ತೆಯನ್ನ ಕಟ್ಟಲ್ಪಟ್ಟಿದ್ದಾರೆ. ಹಲ್ಲೆಲೂಯ. ಉದಾಹರಣೆ, ಜೀವಿತದಲ್ಲಿ ಎಲ್ಲವನ್ನ ಕಳೆದುಕೊಂಡು ಬೀದಿಗೆ ಬಂದ ಜನರು ಅನೇಕರಿದ್ದಾರೆ. ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದಾರೆ. ಸ್ಥಾನ, ಮಾನ, ಹಣ, ಆಸ್ತಿ, ಅಂತಸ್ತು, ಗೌರವ, ಘನತೆ ಎಲ್ಲವನ್ನ ಕಳ್ಕೊಂಡು ಬೀದಿಗೆ ಬಂದ ಜನರನ್ನು ಯೇಸು ಕರೀತಾ ಇದ್ದಾನೆ. ಮಗಳೇ ಮಗಳೇ ನನ್ನ ಹತ್ರ ಬಾ. ಹಲ್ಲೆಲೂಯ. ಮತ್ತೆ 11:28-29 ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಹಲ್ಲೆಲೂಯ ಹಲ್ಲೆಲೂಯ. ಕಷ್ಟ ಭಾರ ಹೊತ್ಕೊಂಡು ಹೋಗುವ ಜನರನ್ನ ಯೇಸು ಕರೀತಾ ಇದ್ದಾನೆ. ಎಲ್ಲಿದೆ ಸಮಾಧಾನ, ಎಲ್ಲಿದೆ ವಿಶ್ರಾಂತಿ, ಎಲ್ಲಿದೆ ನೆಮ್ಮದಿ, ಎಲ್ಲಿದೆ ಶಾಂತಿ? ಆದ್ರೆ ಯೇಸು ಹೇಳ್ತಾ ಇದ್ದಾನೆ, ಹಲ್ಲೆಲೂಯ, ನನ್ನ ಹತ್ರ ಇದೆ ಶಾಂತಿ. ಹಲ್ಲೆಲೂಯ ಹಲ್ಲೆಲೂಯ. ನನ್ನ ಹತ್ರ ಇದೆ ಶಾಂತಿ. ದಾವೀದನು ಹೇಳ್ತಾನೆ, ನನ್ನ ಸುಖ ನಿನ್ನಲ್ಲೇ. ಹಲ್ಲೆಲೂಯ. ಹಾಗಾದ್ರೆ ಓದ್ರಿ 28ರಿಂದ ಓದ್ರಿ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನಗುವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಅಂದನು. ನನ್ನ ನೊಗವು ಹಗುರವಾದದ್ದು. ಹಲ್ಲೆಲೂಯ. ಕಷ್ಟಪಡ್ತಾ ಇದೀಯಾ, ಭಾರ ಹೊತ್ತಿದೀಯಾ? ಹಲ್ಲೆಲೂಯ. ಎಲ್ಲ ನೋವನ್ನ ತಿಂದು 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 ಬೀದಿಗೆ ಬಂದ್ಬಿಟ್ಟಿದ್ಯಾ? ಹಾಗಾದ್ರೆ ಯೇಸು ಹೇಳ್ತಾನೆ, ನನ್ನ ಬಳಿಗೆ ಬಾ. ಅದು ಬಿಚ್ಚಲ್ಪಟ್ಟಂತ ಕತ್ತೆ. ಇವತ್ತು ಅನೇಕರು ಮಾಟ ಮಂತ್ರಗಳಿಂದ, ರೋಗಗಳಿಂದ, ಶಾಪಗಳಿಂದ, ದೆವ್ವಗಳಿಂದ ಕಟ್ಟಲ್ಪಟ್ಟಿದ್ದಾರೆ. ಹಲ್ಲೆಲೂಯ. ಯೇಸು ಹೇಳ್ತಾನೆ, ಅಲ್ಲಿ ಎದುರುಗಡೆ ಊರಿಗೆ ಹೋದ್ರೆ, ಮತ್ತೆ 21ಕ್ಕೆ ಬರೋಣ. ಮತ್ತೆ ಅಲ್ಲಿ ಹೇಳ್ತದೆ 3ನೇ ವಚನದಿಂದ ಹೋದ್ರಿ. ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ ಇವು ಸ್ವಾಮಿಯವರಿಗೆ ಬೇಕಾಗಿವೆ ಅನ್ನಿರಿ, ಕೂಡಲೇ ಅವುಗಳನ್ನು ಬಿಟ್ಟು ಕೊಡುವನು ಎಂದು ಹೇಳಿ ಕಳುಹಿಸಿದನು. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದು ಆಯಿತು. ಆ ಮಾತು ಏನೆಂದರೆ, ಚಿಯೋನ್ ನಗರಿಗೆ, ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ, ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂಬುದು. ಆಮೆನ್. ಹಲ್ಲೆಲೂಯ. ಅನೇಕರು ಇವತ್ತು ಕಟ್ಟಲ್ಪಟ್ಟಂತ ಕತ್ತೆಯನ್ನ ಯೇಸು ಬೆಚ್ಚಿದ. ಈಗಿನ ಬಂಧನದಲ್ಲಿದೆಯಾ? ಪಾಪದ ಬಂಧನ, ಶಾಪದ ಬಂಧನ, ರೋಗದ ಬಂಧನ, ದೇವದಿಂದ, ಮಾಟ ಮಂತ್ರಗಳಿಂದ, ಸಾಲಗಳಿಂದ ನೀನು ಕಟ್ಟಲ್ಪಟ್ಟಿದೆಯಾ? ಆ ಕಟ್ಟುವನ್ನ ಬಿಚ್ಚುವ ಶಕ್ತಿ ಅದು ಯೇಸುವಿಗೆ ಮಾತ್ರ. ಹಲ್ಲೆಲೂಯ. ಯೇಸು ತನ್ನ ಶಿಷ್ಯರನ್ನ ಕಳಿಸ್ತಾನೆ, ಬಿಚ್ಚಿರಿ ಅವರನ್ನ ಅಂತ. ಬಿಚ್ಚವನ್ನ. ರೋಗ ಇದೆ ಬಿಚ್ಚು, ಶಾಪ ಇದೆ ಬಿಚ್ಚು, ಸಾಲ ಇದೆ ಬಿಚ್ಚು, ದೆವ್ವ ಹಿಡಿದಿದೆ ಬಿಚ್ಚು.
ದೇವರು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯ. ಈ ಬಂಧನಗಳನ್ನ ಬಿಡಿಸುವುದಕ್ಕಾಗಿ ಯೇಸು ಶಿಷ್ಯರನ್ನು ಆರಿಸಿಕೊಂಡು ಹೇಳ್ತಾರೆ ಹಾವು ಚೇಳೆಗಳ ಮೇಲೆ ನಿಮಗೆ ಅಧಿಕಾರ, ವೈರಿಯ ಸಮಸ್ತ ಫಲಗಳನ್ನ ಮುರಿಯುವ ಅಧಿಕಾರ ನಿಮಗೆ ಕೊಟ್ಟಿದ್ದೇನೆ. ಹಲ್ಲೆಲೂಯ. ನೀನು ಪ್ರಾರ್ಥನೆ ಮಾಡುವಾಗ ಸಕಲ ವೈರಿಗಳನ್ನ ನೀನು ಚದುರಿಸಬಹುದು. ನೀನು ಪ್ರಾರ್ಥನೆ ಮಾಡುವಾಗ ಬಂಧನಗಳನ್ನು ಬಿಚ್ಚಬಹುದು. ನೀನು ಪ್ರಾರ್ಥನೆ ಮಾಡುವಾಗ ದೆವ್ವಗಳನ್ನು ಹೊರಗಡೆ ಹಾಕಬಹುದು. ನೀನು ಪ್ರಾರ್ಥನೆ ಮಾಡುವಾಗ ಸಾಲದ ಕಟ್ಟನ್ನು ಬಿಚ್ಚಬಹುದು. ಹಲ್ಲೆಲೂಯ. ಹಲ್ಲೆಲೂಯ. ನಿನ್ ಸಾಲ ದೇವರಿಗೆ ಬೆಟ್ಟವು ಮೇನದಂತೆ ಕರಗುವಂತೆ ದೇವರು ಮಾಡ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಕೇವಲ 2,500,000 ಸಂಬಳದಲ್ಲಿ 3.5 ಲಕ್ಷ ನನ್ನ ಮದುವೆಗೆ ಸಾಲ ಮಾಡಿಕೊಂಡಿದ್ದೆ. ಆ ಸಾಲವನ್ನ ದೇವರು ಹೇಗೆ ತೀರಿಸಿದ್ರು ನನಗೆ ಗೊತ್ತಿಲ್ಲ. ಹಲ್ಲೆಲೂಯ. ಕೇವಲ ಒಂದೇ ಒಂದು ವಾಲೆ, ಆ ವಾಲೆಯನ್ನ ಇಡೋದು, ಹಣ ತಕ್ಕೊಡೋದು, ಒಬ್ಬರಿಗೆ ಕೊಡೋದು, ಅಲ್ಲಿ ಸ್ವಲ್ಪ ಕಟ್ಕೊಂಡು ಹೋಗೋದು, ಮತ್ತೆ ಬಿಟ್ಕೊಳ್ಳೋದು, ತಗೊಳ್ಳೋದು. ಹೀಗೆ ದೇವರು ಕೇವಲ 2 ವರ್ಷದಲ್ಲಿ ಅದನ್ನು ತೀರಿಸುವುದಕ್ಕೆ ದೇವರು ಸಹಾಯ ಮಾಡಿದ್ರು. ನಿನ್ನ ಸಾಲ ದೇವರಿಗೆ ದೊಡ್ಡದಲ್ಲ, ಸಾಲ ದೇವರಿಗೆ ದೊಡ್ಡದಲ್ಲ. ಅದನ್ನ ಹೇಳ್ತಾನೆ ಹಾವು ಚೇಳುಗಳ ಮೇಲೆ, ಎದ್ದರ ಮೇಲೆ. ಲೂಕ 10:19 ಹೋದ್ರಿ. ಲೂಕ 10:19. ನೋಡಿರಿ ಹಾವುಗಳನ್ನ ಚೇಳುಗಳನ್ನ, ವೈರಿಯ ಸಮಸ್ತ ಬಲವನ್ನ ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡೋದೇ ಇಲ್ಲ. ಹಲ್ಲೆಲೂಯ. ದೆವ್ವ ಬಂತು ಅಂದ್ರೆ ಬರುತ್ತೆ. ಮಾಟ ಮಾಡಿದ್ದಾರೆ ಅಂದ್ರೆ ಬರುತ್ತೆ. ಹಲ್ಲೆಲೂಯ. ರೋಗ ಬಂತಂದ್ರೆ ಬರುತ್ತೆ. ಹಲ್ಲೆಲೂಯ. ನೀನು ಹೇಳ್ಬೇಕು, ನನ್ನ ಒಳಗಡೆ ಈ ಲೋಕದಲ್ಲಿ ಇಲ್ಲದಂತ ವ್ಯಕ್ತಿ ನನ್ನ ಒಳಗಡೆ ಇದ್ದಾನೆ. ಅವನು ನನ್ನ ಒಳಗಡೆ ಇರೋದ್ರಿಂದ ಯಾವ ದೆವ್ವ ಆಗಲಿ, ರೋಗ ಆಗಲಿ, ಯಾವ ಮಾಟ ಮಂತ್ರವಾಗಲಿ ನನ್ನನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಎಲ್ಲಿ ಹೋದ್ರೂ ಭಯಪಡೋ ಅವಶ್ಯಕತೆ ಇಲ್ಲ. ನೀನ್ ದೇವ್ರ ಮಗಳಿದೆ, ದೇವ್ರ ಮಗ ಇದೆ. ಎಲ್ಲ ಬಲ ಮುರಿಯುವ ಶಕ್ತಿ ನಿನಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಏನ್ ತಿಂದ್ರು ಏನ್ ಬಿಟ್ರು ನಿನಗೆ ಏನು ಅನಾಹುತ ಆಗೋದಿಲ್ಲ. ಯಾಕಂದ್ರೆ ದೇವರು ನಿನ್ನ ಆರಿಸಿಕೊಂಡಿದ್ದಾನೆ. ನೋಡಿ, ನಾನು ಒಂದು ಹೇಳ್ತೀನಿ, ನೀನ್ ಸೈತಾನ ಹಿಡಿಬೇಕಂದ್ರೆ ಹೆಂಗಾದ್ರೂ ಹಿಡಿತಾನೆ. ನೀನ್ ಸಾಯಲೇಬೇಕಂದ್ರೆ ಹೆಂಗಾದ್ರೂ ಸಾಯ್ತೀಯ. ಆದ್ರೆ ದೇವರು ನಿನ್ನನ್ನು ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ. ಹಲ್ಲೆಲೂಯ. ಆ ದೇವರ ವಾಕ್ಯ ಹೇಳ್ತದೆ, ಯೆರೆಮೀಯ 1:9-10 ಕೇಡಿನ ಬಂಧನಗಳನ್ನ ಬಿಚ್ಚುವ ಅಧಿಕಾರ ಯೆರೆಮೀಯನಿಗೆ ಕೊಟ್ಟನು. ಯೆರೆಮೀಯನಿಗೆ ಹೇಳ್ತಾನೆ ದೇವರು, ಯೆರೆಮೀಯನೇ ನೀನು ನಾನು ಕರೀತಾ ಇದ್ದೀನಿ, ನೀನು ಬರ್ಬೇಕಂತ ಹೇಳ್ತಾನೆ. ಅವಾಗ ಹೇಳುವಾಗ ಏನ್ ಹೇಳ್ತಾನೆ ನೋಡಿ, ಯೆರೆಮೀಯ 1:9-10 ಹೋದ್ರೆ ಬೇಗ. ಆಗ ಯೆಹೋವನು ಕೈ ಚಾಚಿ ನನ್ನ ಬಾಯನ್ನು ಮುಟ್ಟಿ, ಈಗ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಕಿತ್ತು ಹಾಕುವುದು, ಕೆಡವುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಂದನು. ಆಮೇಲೆ ಕೇಡಿನ ಬಂಧನಗಳನ್ನು ಬಿಚ್ಚುವ 10ನೇ ವಚನ ಆಯ್ತಾ? ಕೇಡಿನ ಬಂಧನಗಳನ್ನು ಬಿಚ್ಚುವ ಎಲ್ಲ ಅಧಿಕಾರವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯ. ನಿನ್ನ ಬಾಯಲ್ಲಿ ಶಕ್ತಿ ಇದೆ. ಹಲ್ಲೆಲೂಯ. ನೀನ್ ಏನ್ ಮಾತಾಡ್ತೀಯೋ ಅದು ನೆರವೇರುತ್ತೆ. ನಿಜವಾಗ್ಲೂ ನೀನ್ ದೇವರ ಮಗಳಾಗಿ ಪ್ರಾರ್ಥನೆ ಮಾಡೋದಾದ್ರೆ ಅದು ನಡೆಯುತ್ತೆ. ಹಲ್ಲೆಲೂಯ. ಅದು ನಡೆಯುತ್ತೆ, ಅದು ಆಗುತ್ತೆ. ಹಲ್ಲೆಲೂಯ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ದೇವರು ಅದನ್ನು ನೆರವೇರಿಸ್ತಾರೆ. ಹಲ್ಲೆಲೂಯ. ದೇವರು ಅದನ್ನು ನೆರವೇರಿಸ್ತಾರೆ. ದೇವರು ನಮ್ಮ ಬಾಯಿಗಳಲ್ಲಿ, ದೇವರ ಮಾತುಗಳಲ್ಲಿ ಶಕ್ತಿ ಇದೆ. ನೀನು ನುಡಿಯುವಾಗ ಅದು ನಡೆಯುತ್ತೆ. ಹಲ್ಲೆಲೂಯ. ಕರ್ತನು ಯಾರಲ್ಲಿದ್ದಾನೋ, ದೇವರ ಆತ್ಮ ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ. ನಿನ್ನ ಒಳಗಡೆ ದೇವರ ಆತ್ಮ ಇದ್ದಾನ, ನೀನು ಭಯ ಪಡೋದ ಅವಶ್ಯಕತೆ ಇಲ್ಲ. ನೀನ್ ದೇವರ ಮಗಳು, ದೇವರು ನಿನಗೆ ಶಕ್ತಿ ಕೊಟ್ಟಿದ್ದಾರೆ. ದೇವರ ಆತ್ಮ ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ. ಹಲ್ಲೆಲೂಯ. ದೇವರು ನಮ್ಮನ್ನ ಜಗತ್ತುತ್ಪತ್ತಿಗೆ ಮುಂಚೆನೆ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯ. ಜಗತ್ತು ಉತ್ಪತ್ತಿ ಆಗೋಕ್ಕಿಂತ ಮುಂಚೆ ದೇವರು ಎಫೆಸ 1:4 ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಅಂದ್ರೆ ಯಾರನ್ನ ಆರಿಸಿಕೊಂಡ?
1 ಕೊರಿಂಥ್ಯ 1ನೇ ಅಧ್ಯಾಯ 26, 27, 28. 1 ಕೊರಿಂಥ್ಯ 1, 26, 27. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂತವರನ್ನು ಕರೆದನೆಂದು ಆಲೋಚಿಸಿರಿ. ಎಂತವರನ್ನು ಕರೆದೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ. ನೋಡಿ, ದೇವರು ಎಂತವರನ್ನ ಕರೆದ? ನಿಮ್ಮಲ್ಲಿ ಅನೇಕ ಜ್ಞಾನವಂತರಿದ್ದಾರೆ. ಹಲ್ಲೆಲೂಯಾ. ಆದ್ರೆ ಅವನ್ನೆಲ್ಲ ಬಿಟ್ಟು ದೇವರು ನಿನ್ನನ್ನೇ ಆರಿಸಿಕೊಂಡ. ಅಧಿಕಾರಿಗಳು ಅನೇಕರಿಲ್ಲ. ಅಧಿಕಾರಿಗಳಿದ್ದಾರೆ. ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಯಾರನ್ನ ಆರಿಸಿಕೊಂಡ? ಬುದ್ಧಿಹೀನರನ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನ್ ಹೇಳ್ಬೋದು, ನೀನ್ ಚೆನ್ನಾಗಿ ಮಾರ್ಕ್ಸ್ ತೆಗಿಯಲ್ಲ, ನೀನ್ ದಡ್ಡ, ನೀನ್ ಬುದ್ಧಿ ಇಲ್ಲ, ನಿನಗೆ ಮಾತಾಡಕ್ ಬರಲ್ಲ, ಹಲ್ಲೆಲೂಯಾ, ನಿನಗೆ ಏನು ಬರಲ್ಲ ಅಂತ. ಹಲ್ಲೆಲೂಯಾ. ಚರಿತ್ರೆಯನ್ನ ಬರೀತಾರೆ. ದೇವರು ಯಾರನ್ನ ಆರಿಸಿಕೊಂಡ? ಬುದ್ಧಿಹೀನರನ್ನ ದೇವರು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನ ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಆಮೆನ್. ಕೆಲವರೆಲ್ಲ ಚೆನ್ನಾಗಿ ಫಿಟ್ನೆಸ್ ಆಗಿರ್ತಾರೆ, ಗಟ್ಟಿಯಾಗಿ, ಫುಲ್ ದಪ್ಪ ಇರ್ತಾರೆ, ಎತ್ತರ ಇರ್ತಾರೆ, ಹೈಟ್ ಇರ್ತಾರೆ. ಒಂದು 10 kg ಅಕ್ಕಿ ರೈಸ್ ಎತ್ಕೊಂಡು ಮೇಲೆ ಹೋಗು ಅಂದ್ರೆ ನನಗಾಗಲ್ಲಪ್ಪ ಅಂತ. ಹಲ್ಲೆಲೂಯಾ. ಅದೇ ಸಣ್ಣಕ್ಕಿರಂಗ್ ಇರ್ತಾರೆ ನೋಡಿ, kg ಅಕ್ಕಿ ಹಂಗೆ ರಬ ರಬ ಅಂತ ಎತ್ಕೊಂಡು ಮೇಲೆ ಹೋಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲೋಕದ ಬಲಿಷ್ಠರನ್ನ ನಾಚಿಕೆ ಪಡಿಸುವುದಕ್ಕಾಗಿ ಬಲಹೀನರನ್ನ ದೇವರು ಆರಿಸಿಕೊಂಡ. ನಿನಗೆ ಬಲ ಇದೆ, ಕಣ್ಣಿದೆ, ಕೈ ಇದೆ, ಬಾಯಿ ಇದೆ, ಜ್ಞಾನ ಇದೆ, ಬುದ್ಧಿ ಇದೆ, ಎಲ್ಲ ಇದೆ, ಆದ್ರೆ ಏನಿಗೂ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಅವನಿಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಅವನಿಗೆ ಏನೂ ಇಲ್ಲ, ಅವನು ಬಲ ಇಲ್ಲ, ಶಕ್ತಿ ಇಲ್ಲ, ಓದಕ್ಕೆ ಬರಲ್ಲ, ಏನೂ ಬರಲ್ಲ. ಆದ್ರೆ ಅವನೇ ಬಲವುಳ್ಳವನಾಗಿ ದೇವರು ಅವನನ್ನು ಆರಿಸಿಕೊಡ್ತಾನೆ. ಕತ್ತೆಯನ್ನು ದೇವರು ಆರಿಸಿಕೊಂಡ. ಬಲ ಇಲ್ಲದಂತದ್ದು, ಜ್ಞಾನ ಇಲ್ಲದಂತ, ಯಾರು ಪ್ರೀತಿಸದೇ ಇರುವಂತ ಕತ್ತೆಯನ್ನ ಯೇಸು ಆರಿಸಿಕೊಂಡ. ಇವತ್ತು ನಿನ್ನನ್ನು ಯಾರು ಪ್ರೀತಿ ಮಾಡದೇ ಇರುವ ನಿನ್ನನ್ನ ಯೇಸು ಪ್ರೀತಿಸ್ತಾ ಇದ್ದಾನೆ. ಯೇಸು ನಿನ್ನನ್ನು ಕರೀತಾ ಇದ್ದಾನೆ. ಯೇಸು ನಿನಗೆ ವಿಶೇಷವಾದ ಜ್ಞಾನವನ್ನ ದೇವರು ದಯಪಾಲಿಸ್ತಾ ಇದ್ದಾನೆ. ಹೋದ್ರಿ ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡಿದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಕುಲಹೀನರನ್ನು, ಗಣನೆಗೆ ಬಾರದ ಲೋಕದಲ್ಲಿ ನಿನಗೆ ಮರ್ಯಾದೆನೇ ಇಲ್ಲ, ನಿನ್ನ ಮನೆಯಲ್ಲಿ ಮರ್ಯಾದೆ ಇಲ್ಲ, ನಿನ್ನ ಕುಟುಂಬದಲ್ಲಿ ಮರ್ಯಾದೆ ಇಲ್ಲ. ನಿನ್ನನ್ನು ಕತ್ತೆ ತರ ಬೈತಾರೆ, ಅವಮಾನ ಮಾಡ್ತಾರೆ, ತುಚ್ಛೀಕರಿಸ್ತಾರೆ, ಕಣ್ಣೀರು ಬರೆಸ್ತಾರೆ, ವೇದನೆ ತರಿಸ್ತಾರೆ, ಅವಮಾನ ಮಾಡ್ತಾರೆ. ನಿನ್ನ ಮನೆಯಲ್ಲಿ ಮರ್ಯಾದೆ ಇಲ್ಲ, ಕುಟುಂಬದಲ್ಲಿ ಮರ್ಯಾದೆ ಇಲ್ಲ, ಸಮಾಜದಲ್ಲಿ ಮರ್ಯಾದೆ ಇಲ್ಲ. ನಿನ್ನೆಲ್ಲರೂ ತಳ್ಳಿಬಿಟ್ಟಿದ್ದಾರೆ. ನೀನು ಅನಾಥಳಾಗಿದ್ದೀಯ. ಜ್ಞಾನ ಇಲ್ಲ, ಹಣ ಇಲ್ಲ, ಗುಣ ಇಲ್ಲ, ಯಾವುದು ಇಲ್ಲದ ನಿನ್ನನ್ನ ದೇವರು ಏನ್ ಮಾಡ್ತಾ ಇದ್ದಾರೆ? ಇವತ್ತು ಆರಿಸಿಕೊಂಡಿದ್ದಾರೆ. ಹೋದ್ರೆ ವಚನ ಇನ್ನೊಂದ್ಸರಿ. ಲೋಕದ ಕುಲಹೀನರನ್ನ ಅಸಡ್ಡೆ ಯಾರು ಅಸಡ್ಡೆ ಮಾಡಿದ್ದಾರೋ, ಅಸಡ್ಡೆಗೆ ಒಳಗಾಗಿದ್ದಾರೋ. ಅಸಡ್ಡೆ ಮಾಡಿದ್ದಾರ? ಕೆಲಸದಲ್ಲಿಯೂ ಅಸಡ್ಡೆ ಮಾಡ್ತಾರೆ, ಸೇವೆಯಲ್ಲೂ ಅಸಡ್ಡೆ ಮಾಡ್ತಾರೆ. ಇನ್ನು ಯಾವ ಸೇವೆ ಮಾಡ್ತಾನೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇವೆಯಲ್ಲಿ ಅಸಡ್ಡೆ ಮಾಡ್ತಾರೆ, ಕೆಲಸದಲ್ಲಿ ಅಸಡ್ಡೆ ಮಾಡ್ತಾರೆ, ಮನೆಯಲ್ಲೂ ಅಸಡ್ಡೆ ಮಾಡ್ತಾರೆ, ಕುಟುಂಬದಲ್ಲಿ ಅಸಡ್ಡೆ ಮಾಡ್ತಾರೆ. ನೀನು ಏನ್ ಪ್ರಯೋಜನ ಇಲ್ಲ ಬಿಡು, ತಿಂದು ಮನೆಯಲ್ಲಿ ಕೂತ್ಕೊಳ್ತೀಯ, ನೀನು ಏನ್ ಕರ್ಕೊಂಡು ಬಂದಿವೋ ಗೊತ್ತಿಲ್ಲ ಅಂತ ಅಸಡ್ಡೆ ಮಾಡ್ತಾರೆ. ನೀನು ಓದಿಲ್ಲ ಅಂತ ಅಸಡ್ಡೆ ಮಾಡ್ತಾರೆ. ನಿನ್ನಂತ ನಿಮ್ಮ ಮನೆ ಕಡೆ ಸಂಬಳ ಇಲ್ಲ, ಹಣ ಇಲ್ಲ, ಐಶ್ವರ್ಯ ಇಲ್ಲ, ನಿನ್ನ ಮನೆಯಲ್ಲಿ ಶ್ರೀಮಂತಿಕೆ ಇಲ್ಲ ಅಂತ ನಿನ್ನನ್ನು ಅಸಡ್ಡೆ ಮಾಡ್ತಾರೆ. ಆದ್ರೆ ಮಗನೇ, ತಪ್ಪಾಗಿ ತಿಳ್ಕೋಬೇಡ. ದೇವರು ನಿನ್ನನ್ನೇ ಪ್ರೀತಿ ಮಾಡೋದು, ದೇವರು ನಿನ್ನನ್ನೇ ಆಶೀರ್ವಾದ ಮಾಡೋದು, ನಿನ್ನನ್ನೇ ಸಹಾಯ ಮಾಡೋದು. ದೇವರು ಅವರನ್ನ ನಾಚಿಕೆ ಪಡಿಸುವುದಕ್ಕಾಗಿದೆ ಯೇಸು ನಿನ್ನನ್ನ ಕರೀತಾ ಇದ್ದಾನೆ. ಯೇಸು ನಿನ್ನ ಮೇಲೆ ಕೂತ್ಕೊಳ್ತಾ ಇದ್ದಾನೆ. ಯಾವಾಗ ನಿನ್ನ ಮೇಲೆ ಯೇಸು ಕೂತ್ಕೊಳ್ತಾನೋ ಅವಾಗ ಎಲ್ಲಿಲ್ಲದ ಗೌರವ ನಿನಗೆ ಬರುತ್ತೆ. ಹಲ್ಲೆಲೂಯಾ. ಯಾವಾಗ ಯೇಸು ಆ ಕತ್ತೆ ಮೇಲೆ ಕೂತ್ಕೊಂಡನೋ ಅವಾಗ ಇರೋ ಬರೋ ಬಟ್ಟೆಗಳೆಲ್ಲ ನೆಲದ ಮೇಲೆ ಹಾಸ್ತಾ ಇದ್ದಾರೆ. ಎಲ್ಲರೂ ತಮ್ಮ ಶಾಲೆಗಳನ್ನ, ಬಟ್ಟೆಗಳನ್ನ, ಜಂಕಾಲಗಳನ್ನ, ಹಲ್ಲೆಲೂಯಾ, ಎಲ್ಲವನ್ನ ಹಾಸಿಬಿಟ್ಟು ಆ ಗರಿಗಳನ್ನ ಹಿಡಿದುಕೊಂಡು ಹೋಸನ್ನಗೆ ಜಯ, ಹೋಸನ್ನಗೆ ಜಯ, ನಮ್ಮ ಅರಸನು ಬರ್ತಾ ಇದ್ದಾನೆ ಅಂತ ಜಯ ಘೋಷಣೆ ಮಾಡ್ತಾ ಇದ್ದಾರೆ. ಒಂದು ದಿನ ಬರುತ್ತೆ
ನಿನ್ನನ್ನು ಕೂಗುವ ದಿನ ಬರುತ್ತೆ, ನಿನ್ನನ್ನು ಜಯಘೋಷ ಮಾಡುವ ದಿನ ಬರುತ್ತೆ, ನಿನ್ನ ಹೆಸರನ್ನ ಮೇಲಕ್ಕೆ ತರುವ ದಿನ ಒಂದು ದಿನ ಬರುತ್ತೆ. ಹಲ್ಲೆಲೂಯಾ. ಯಾವತ್ತು ನಿನ್ನ ಅವ್ರ ಹೆಸರು ನನ್ನ ಮುಂದೆ ಹೇಳ್ಬೇಡ ಅಂತ ಇದ್ದಾರೆ ನೋಡು, ಅವ್ರ ಬಾಯಿಂದನೇ ನಿನ್ನ ಹೆಸರು ದೇವರ ಹೊರಗಡೆ. ಹಲ್ಲೆಲೂಯಾ. ಯೇಸು ಸ್ವಾಮಿನ ಯೆರೂಸಲೇಮಿಗೆ ಪಾದ ಇಡುವಾಗಲೇ ಕತ್ತೆನ ಹತ್ತಿದ ತಕ್ಷಣವೇ ಇರೋರೆಲ್ಲ ಬಟ್ಟೆಯನ್ನ ಹಾಕಿ ನೋಡಿ, ಅಲ್ಲಿ ಯಾರಿಗೆ ಮರ್ಯಾದೆ ಬಂತು? ಫಸ್ಟ್ ಕತ್ತೆಗೆ. ಹಲ್ಲೆಲೂಯಾ. ಕತ್ತೆ ಬರೀ ಏನಂದ್ರೆ ಗಲೀಜಿಯಲ್ಲಿ ಹೋಗಿ ಗಲೀಜಿ ತಿನ್ನುವಂಥದ್ದು. ಆ ಗಲೀಜಲ್ಲಿ ಹಾಲು ಹೋಗುವಂತ ಕತ್ತೆಯನ್ನ ತಮ್ಮ ಬಟ್ಟೆಗಳನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ಆ ಬಟ್ಟೆಗಳ ಮೇಲೆ ಫಸ್ಟ್ ಹೆಜ್ಜೆ ಇಡೋದು ಯಾರು? ಕತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂದ್ರೆ ಆ ಕತ್ತೆಗೆ ಫಸ್ಟ್ ಬೆಲೆ ಬಂತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆ ಕತ್ತೆಗೆ ಬೆಲೆ ಬಂತು? ಕತ್ತೆ ಮೇಲೆ ಯಾರಿದ್ದಾರೆ? ಯೇಸು ಇದ್ದಾನೆ. ಹಲ್ಲೆಲೂಯಾ. ಒಂದು ದಿನ ನಿನ್ನ ಮೇಲೆ ದೇವರು ಕೂತಿರೋದನ್ನ ಎಲ್ಲರೂ ಗಮನಿಸ್ತಾರೆ. ನಿನ್ನ ಹೃದಯದಲ್ಲಿ ದೇವರು ಇರೋದನ್ನ ದೇವರು ಎಲ್ಲರೂ ಗಮನಿಸ್ತಾರೆ. ಅವಾಗ ನೋಡಿ ನಿನಗೆ ಹೆಂಗ್ ಮರ್ಯಾದೆ ಕೊಡ್ತಾರೆ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನ್ ನನ್ನ ಕರೀತಾ ಇಲ್ಲ, ನಾನು ಪ್ರೀತಿಸ್ತಾ ಇಲ್ಲ, ನಾನು ಮಾತಾಡಿಸ್ತಾ ಇಲ್ಲ, ಮುಂದೆ ಹಾಲಾದ್ರೂ ಮುಖ ಮುಚ್ಕೊಂಡು ಹೋಗ್ತಾರೆ. ಎಸ್, ನಿನ್ನ ನೋಡಿ ಯಾಕೆ ಎದುರಿಗೆ ಬಂದು ನಿನ್ ಬೈತಾರೆ. ನೀನ್ ಅಲ್ಲಿರುವಾಗಲೇ ಅವರು ಈ ಕಡೆ ತಿರ್ಕೊಂಡು ಹೋಗ್ತಾರೆ, ಮುಖ ಮರೆ ಮಾಡ್ಕೊಂಡು ಹೋಗ್ತಾರೆ. ನೀನ್ ಮಾತಾಡಿಸಿದ್ರು ಸಿಡಿಸ್ಬೇಕಂತ ಮಾತಾಡಿಸ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ, ಗೌರವಿಸಲ್ಲ. ಅವ್ರಿಗೊಂದು ನ್ಯಾಯ, ನಿನಗೊಂದು ನ್ಯಾಯ. ಒಂದು ಮನೆಯಲ್ಲಿ ಅವ್ರಿಗೊಂದು ನ್ಯಾಯ, ನಿನಗೊಂದು ನ್ಯಾಯ. ನಿನ್ನನ್ನು ಯಾರು ಎಲ್ಲರೂ ನಿನ್ನನ್ನು ಅವ್ರಿಗೊಂದು ಗೌರವ ಕೊಡೋದು, ಇರೋವರಿಗೆ ಇಲ್ಲದೆ ಇರೋವರಿಗೆ ಗೌರವ ಕೊಡೋದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಂಥ ಸ್ಥಿತಿಯಲ್ಲಿರೋ ನಿಮ್ಮನ್ನ ಯೇಸು ನಿನ್ನ ಮೇಲೆ ಬಂದು ಕೂತ್ಕೊಂಡ್ರೆ, ಯೇಸು ನಿನ್ನ ಹೃದಯದ ಒಳಗಡೆ ನೀನು ಜಾಗ ಕೊಡೋದಾದ್ರೆ, ಯೇಸು ನಿನ್ನ ಮೇಲೆ ಬಂದು ಕೂತ್ಕೊಳ್ಳೋದಾದ್ರೆ ಎಲ್ಲಿಲ್ಲದ ಗೌರವ ನಿನಗೆ ಬರುತ್ತೆ. ಹಲ್ಲೆಲೂಯಾ. 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 ಯಾವುದೇ ಕುಟುಂಬದಲ್ಲಿ ಆಗ್ಲಿ, ಒಂದು ಮಗನನ್ನ ಪ್ರೀತಿ ಮಾಡ್ತಾರೆ, ಇನ್ನೊಂದು ಮಗನ ಪ್ರೀತಿ ಮಾಡಲ್ಲ. ಒಂದು ಸೊಸೆಯನ್ನ ಪ್ರೀತಿ ಮಾಡ್ತಾರೆ, ಇನ್ನೊಂದು ಸೊಸೆಯನ್ನ ಪ್ರೀತಿ ಮಾಡಲ್ಲ. ಆ ಮೊಮ್ಮಗನ ಪ್ರೀತಿ ಮಾಡ್ತಾರೆ, ಈ ಮೊಮ್ಮಗನ ಪ್ರೀತಿ ಮಾಡಲ್ಲ. ಈ ಅಕ್ಕನನ್ನ ಪ್ರೀತಿ ಮಾಡ್ತಾರೆ, ಈ ಅಕ್ಕನನ್ನ ಪ್ರೀತಿ ಮಾಡಲ್ಲ. ಅದಲ್ಲ, ಅಂತ ಸ್ಥಿತಿಯಲ್ಲಿ ಇರೋರು ನಿಮ್ಮನ್ನ ಹೇಳ್ತಾ ಇದ್ರಿ ಕೇಳಿ. ಯಾರು ನಿಮ್ಮನ್ನ ಪ್ರೀತಿ ಮಾಡೋದಿಲ್ಲ ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಇವ್ರು ನನ್ನನ್ನ ಪ್ರೀತಿ ಮಾಡ್ತಾ ಇಲ್ಲ ಅಂದ್ರೆ ಅರ್ಥ ಏನು ಗೊತ್ತಾ? ಯೇಸು ಸ್ವಾಮಿ ಪ್ರೀತಿ ನನ್ನ ಮೇಲೆ ಹೆಚ್ಚಾಗ್ತಾ ಇದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಪ್ರೀತಿ ನನ್ನ ಮೇಲೆ ಇನ್ನೂ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯಾ. ಕತ್ತೆಗೆ ಗೌರವ ಬಂದಿದ್ದು ಯೇಸುವಿನಿಂದ, ಮನುಷ್ಯರಿಂದ ಅಲ್ಲ. ಯೇಸುವಿನಿಂದ ಗೌರವ ಬಂದಿದ್ದು. ಈಗ ನಿನ್ನಿಂದ ಮನುಷ್ಯನಿಂದ ಗೌರವ ಬರಲ್ಲ. ಮನುಷ್ಯನಿಂದ ಅವಮಾನ ಆಗೋದು, ಮನುಷ್ಯನಿಂದ ನೋವು ತಿನ್ನೋದು, ಮನುಷ್ಯನಿಂದ ಕಣ್ಣೀರು ಸುರಿಸೋದು, ಮನುಷ್ಯನಿಂದ ಬಾಧೆ ಅನುಭವಿಸೋದು, ಇವೆಲ್ಲ ಮನುಷ್ಯರಿಂದನೇ ಬರುವಂತದ್ದು, ದೇವರಿಂದ ಬರುವಂತದ್ದಲ್ಲ. ದೇವರಿಂದ ಬರುವಂತದ್ದು ಮಾನ, ಗೌರವ, ಘನತೆ, ಸಮಾಧಾನ, ಸಂತೋಷ, ಆರೋಗ್ಯ, ನೆಮ್ಮದಿ, ಕ್ಷಮೆ, ದಮೆ, ತಾಳ್ಮೆ, ಪ್ರೀತಿ ಎಲ್ಲ ಬರುವಂತದ್ದು ಯೇಸುವಿನಿಂದ. ಹಲ್ಲೆಲೂಯಾ. ಹಾಗಾದ್ರೆ ಇದೆಲ್ಲ ಬರಬೇಕಂದ್ರೆ ನಮ್ಮ ಮೇಲೆ ಯಾರು ಕೂತ್ಕೋಬೇಕು? ಯೇಸು. ಹಲ್ಲೆಲೂಯಾ. ಹೇಳ್ರಿ, ಅಪ್ಪ ನನ್ನ ಮೇಲೆ ಕೂತ್ಕೋ ಸ್ವಾಮಿ, ನನ್ನ ಮೇಲೆ ಕೂತ್ಕೋ. ನೀನ್ ನನ್ನ ಮೇಲೆ ಕೂತ್ಕೊಳ್ಳೋದಾದ್ರೆ ನಾನು ಕತ್ತೆ ಆಗ್ತೀನಿ ಸ್ವಾಮಿ. ನನ್ನ ಕತ್ತೆನೆ ಈ ಲೋಕದಲ್ಲಿ ನಾನು ಕತ್ತಿ ಆಗಿದ್ದೇನೆ. ಮನುಷ್ಯರನ್ನ ತಳ್ಳಿಬಿಟ್ಟಿದ್ದಾರೆ, ನಾನು ಊರಿಂದ ಆಚೆ ಹೊರಗೆ ಹಾಕಿದ್ದಾರೆ, ಮನೆಯಿಂದ ಹೊರಗೆ ಹಾಕಿದ್ದಾರೆ. ನಾನು ಕಟ್ಟಲ್ಪಟ್ಟಿದ್ದೇನೆ, ನನ್ನನ್ನು ಬಿಚ್ಚು ಅಂತ ಹೇಳುವಾಗ ಕಟ್ಟಲ್ಪಟ್ಟ ಬಂಧನಗಳನ್ನು ಯೇಸು ಬಿಚ್ಚುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೀನು ಹಿಡಿಯುವ ಶಿಷ್ಯರನ್ನ ಬೆಸ್ತರನ್ನಾಗಿ ಮಾಡಿದ ದೇವರು. ಏನು ಬುದ್ಧಿ ಇಲ್ಲದವರು, ಓದ್ದೇ ಇರೋರು, ಜ್ಞಾನ ಇಲ್ಲದವರು, ಅವ್ರಿಗೆ ಏನು ಗೊತ್ತಿಲ್ಲ, ಮೀನು ಹಿಡಿದವಂತ ಗೊತ್ತು. ಹಲ್ಲೆಲೂಯಾ. ಅಂತವರನ್ನ ದೇವರು ಮನುಷ್ಯರನ್ನು ಹಿಡಿಯುವ ಹಾಗೆ ಮಾಡಿ ಸತ್ತ ಶವಗಳನ್ನ ಎಬ್ಬಿಸುವ ಹಾಗೆ ಮಾಡಿದರು. ಹಲ್ಲೆಲೂಯಾ. ಯಾವ ತರ ಈ ಕತ್ತೆಗೆ ಬಟ್ಟೆಗಳನ್ನ ಹಾಕ್ತಾ ಇದ್ರು, ಅದೇ ತರ ಮೀನು ಹಿಡಿಯುವ ಪೇತ್ರನಿಗೂ ಕೂಡ ನೆಲದ ಮೇಲೆ ಬಟ್ಟೆ ಹಾಕ್ತಾ ಇದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂದ ಮೇಲೆ ನಿನಗೂ ಆ ಗೌರವ ಇದೆ, ನಿನಗೂ ಆ ಮರ್ಯಾದೆ ಇದೆ. ಹಲ್ಲೆಲೂಯಾ. ಕಠಿಣವಾಗಿ ಇರುವ ಮನುಷ್ಯನನ್ನ ಪೌಲನನ್ನು ದೇವರು ಆರಿಸಿಕೊಂಡು ನಿನ್ನನ್ನು ಕೂಡ ಆರಿಸಿಕೊಳ್ತಾನೆ. ಹಲ್ಲೆಲೂಯಾ. ಯೆಶಾಯ 43:4 ಹೇಳುತ್ತದೆ, ಈ ಲೋಕದ ಜನರಿಗೆ ಬೇಡವಾದರೆ ಯೇಸುವಿಗೆ ನೀನೇ ಬೇಕು. ಹೋದ್ರಿ 43:4 ಯೆಶಾಯ. ನೀನು ನನ್ನ ದೃಷ್ಟಿಯಲ್ಲಿ
ಏನಾಗಿದೆಯಾ? ಅಮೂಲ್ಯನು. ಅಮೂಲ್ಯನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ಅಮೂಲ್ಯನು, ಮಾನ್ಯನು. ಅಮೂಲ್ಯನಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ನೀನು ದೇವರಿಗೆ ಇಷ್ಟ. ಈ ಲೋಕ ಜನರಿಗೆ ನೀನು ಬೇಡವಾದ್ರೆ ಯೇಸುವಿಗೆ ನೀನೇ ಬೇಕು. ಯೇಸುವಿಗೆ ನೀನೇ ಬೇಕು. ಯಾರು ಬೇಡ ಅಂತ ಆ ಪ್ರಾಣಿಯನ್ನ ದೂರ ಇಟ್ಟಿದ್ರು, ಆ ಪ್ರಾಣಿಗೆ ಯೇಸುವಿಗೆ ಬೇಕಾಗಿತ್ತು. ಅಂದ ಮೇಲೆ ನೀನು ಯೇಸುವಿಗೆ ಬೇಕು. ಯಾರಿಗೆ ನೀನು ಬೇಡವಾಗಿದೆಯೋ ಯೇಸುವಿಗೆ ನೀನೇ ಬೇಕು. ಯಾಕೆ ಗೊತ್ತಾ? ದೇವರ ದೃಷ್ಟಿಯಲ್ಲಿ ನೀನೇ ಮಾನ್ಯನು, ನೀನೇ ಪ್ರಿಯನು. ಹಲ್ಲೆಲೂಯಾ. ಅಂದ್ರೆ ಬೆಲೆ ನಿನಗೆ ಯಾರು ಬೆಲೆ ಕೊಡ್ತಾ ಇಲ್ಲ ಲೋಕದಲ್ಲಿ. ಒಂದು ಚೂರು ಬೆಲೆ ಇಲ್ಲ ಅಲ್ವಾ? ಹೌದಲ್ವಾ? ಹಲ್ಲೆಲೂಯಾ. ಯಾಕಂದ್ರೆ ಯಾಕೆ ಬೆಲೆ ಕೊಡ್ತಾ ಇಲ್ಲ? ನನ್ನ ಹತ್ರ ಹಣ ಇಲ್ಲ, ಗುಣ ಇಲ್ಲ, ಜ್ಞಾನ ಇಲ್ಲ, ಓದಿಲ್ಲ, ಬರ್ದಿಲ್ಲ. ಹಲ್ಲೆಲೂಯಾ. ನಮ್ಮ ಕುಟುಂಬ ಕಡೆ ಹಣ ಇಲ್ಲ, ಬಡವರು. ಹಲ್ಲೆಲೂಯಾ. ಏನು ಅವ್ರ ಕಡೆಯಿಂದ ಏನು ಮಾಡಕ್ ಆಗ್ತಾ ಇಲ್ಲ, ಸಂಪಾದನೆ ಇಲ್ಲ, ಅದಕ್ಕೆ ನನಗೆ ಯಾವ ಬೆಲೆ ಕೊಡ್ತಾ ಇಲ್ಲ. ಚಿಂತೆ ಮಾಡಬೇಡಿ, ನೀನ್ ದೇವರ ದೃಷ್ಟಿಯಲ್ಲಿ ಬೆಲೆ ಉಳ್ಳವನಾಗಿದೀಯ. ದೇವರ ದೃಷ್ಟಿಯಲ್ಲಿ ಏನಾಗಿದೆಯಾ? ಬೆಲೆ ಉಳ್ಳವನಾಗಿದೆಯಾ. ಹಲ್ಲೆಲೂಯಾ. ಮಾನ್ಯನಾಗಿದೆಯಾ. ನಿನಗೆ ಯಾರು ಗೌರವ ಕೊಡ್ತಾ ಇಲ್ಲ ಅಲ್ವಾ? ಯೇಸು ನಿನಗೆ ಗೌರವ ಕೊಡ್ತಾನೆ. ಯೇಸು ನಿನಗೆ ಗೌರವ ಕೊಡ್ತಾನೆ. ಅದಕ್ಕೆ ಯೇಸು ಸ್ವಾಮಿ ನಮ್ಗೆ ಗೌರವ ಕೊಡ್ತಾನೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಹೇಳ್ತಾನೆ, ಯಾರು ನನ್ನನ್ನು ಪ್ರೀತಿಸ್ತಾರೋ, ಯಾರು ನನ್ನ ಗೌರವಿಸ್ತಾರೋ ಅವರು ನನ್ನ ಜೊತೆ ಸಿಂಹಾಸನ ಮೇಲೆ ಕೂತ್ಕೊಳ್ತಾರೆ. ಹಲ್ಲೆಲೂಯಾ. ಅಂದ್ರೆ ಯೇಸು ಸ್ವಾಮಿ ಜೊತೆ ನೀನು ಕೂತ್ಕೊಳ್ತೀಯ. ಹಲ್ಲೆಲೂಯಾ. ಯಾರು ಇಷ್ಟಪಡದ ಮನುಷ್ಯರನ್ನ ಯೇಸು ಆರಿಸಿಕೊಂಡನು. ಕೆಟ್ಟು ಹೋಗಿರುವವರನ್ನ ಯೇಸು ಆರಿಸಿಕೊಂಡನು. ಹಲ್ಲೆಲೂಯಾ. ಜಕ್ಕಾಯನು ಮರದ ಕೆಳಗಡೆ, ಮರದ ಮೇಲೆ ಕೂತ್ಕೊಂಡು ನೋಡುವಾಗ ಯೇಸು ಅವನು ಇಷ್ಟಪಟ್ಟ. ಬಟ್ ಇಡೀ ಜನ ಅವನು ಬೈತಾ ಇದ್ರು, ಅವನು ಸರಿ ಇಲ್ಲ, ಅವನು ಸುಖ ವಸೂಲಿ ಮಾಡೋನು, ಅವನು ಸರಿ ಇಲ್ಲ ಅಂತ ಎಲ್ಲರೂ ಅವನು ತುಚ್ಚಿ ಕಳಿಸ್ತಾ ಇದ್ರು. ಆದ್ರೆ ಯೇಸು ಅವನೇ ಕರೆದ, ಬಾಯಿಲೆ ನಿನ್ ಮನೆಗೆ ನಾನು ಬರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿನ್ ಮನೆಗೆ ಯಾರು ಬರ್ದೇ ಇದ್ರು ಪರವಾಗಿಲ್ಲ, ಯೇಸು ಬಂದ್ರೆ ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ರ ಚಿಂತೆ ಇಲ್ಲ, ಆದ್ರೆ ಯೇಸು ನಿನ್ನ ಮನೆಗೆ ಬರ್ತಾನೆ. ಯಾರು ಬಂದಿಲ್ಲ ಟೆನ್ಷನ್ ಮಾಡ್ಕೋಬೇಡ. ಹಲ್ಲೆಲೂಯಾ. ಅನೇಕರಿಗೆ ಬಾಧೆ, ನಮ್ಮ ಮನೆಗೆ ನಮ್ಮ ಅಕ್ಕ ಬರ್ತಾ ಇಲ್ಲ, ನಮ್ಮ ತಂಗಿ ಬರ್ತಾ ಇಲ್ಲ, ನಮ್ಮ ಅಣ್ಣ ಬರ್ತಾ ಇಲ್ಲ, ನಮ್ಮ ಅಪ್ಪ ಬರ್ತಾ ಇಲ್ಲ. ಯಾರು ಚಿಂತೆ ಮಾಡಬೇಡ, ಒಂದು ಟೈಮ್ ಬರುತ್ತೆ, ಅವರೆಲ್ಲ ಬರ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಯೇಸಪ್ಪಗೆ ಒಂದು ಟೈಮ್ ಬಂತು. ಯೇಸಪ್ಪಗೊಂದು ಟೈಮ್ ಬಂತು. ಹಲ್ಲೆಲೂಯಾ. ಯೇಸಪ್ಪ ಏನಾದ್ರು ಗೇಟ್ ಕೀಪರ್ ಇದ್ದಲ್ಲ, ಜೈಲ್ಗಾರ, ಅವನು ಬಿಡಿಸ್ತಾನ ಅಂತ ಹೇಳಿ ಒಂದು ರೆಕಮೆಂಡ್ ಮಾಡ್ದ, ಹೋಗಪ್ಪ ಹೋಗಿ ನೀನು ಅರ್ಸನ್ಗೆ ಹೇಳ್ಬಿಟ್ಟು ಏನೋ ಅವ್ನು ಮಾಡು, ನಾನು ಬಿಟ್ಟು ಬಿಡಪ್ಪ ಅಂತ. ಅವನು ಅದ್ರ ಹೇಳಕ್ಕನೆ 2 ವರ್ಷ ತಗೊಂಡ. ಹಲ್ಲೆಲೂಯಾ. ಅವನು ರಾಜನಂತ ಹೋದಾಗೆಲ್ಲ ಮರ್ತು ಬಿಡವನು. ಅವನು ಯೇಸಪ್ಪ ಹೇಳಿದ ಮರ್ತು ಹೋಯ್ತು. ಮನುಷ್ಯ ಮರಿತಾನೆ, ದೇವರು ನೀನು ಮರೆಯಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಅದ್ದದ್ದು ಮರ್ತಿಲ್ಲ, ನೀನು ಉಪವಾಸ ಮಾಡಿದ್ದು ಮರ್ತಿಲ್ಲ, ನೀನು ಪ್ರಾರ್ಥನೆ ಮಾಡಿದ್ದು ಮರ್ತಿಲ್ಲ, ನೀನು ಸೇವೆ ಮಾಡಿದ್ದು ಮರ್ತಿಲ್ಲ, ನೀನು ದೊಡ್ಡ ಹಗಲು ರಾತ್ರಿ ನೀನು ಕಣ್ಣೀರು ಇಟ್ಟಿದ್ದನ್ನ ಯೇಸು ಮರ್ತಿಲ್ಲ. ಅವನು ಮರ್ತ, ನೆನಪು ಮಾಡಕ್ಕನೆ 2 ವರ್ಷ ತಗೊಂಡ. ಆದ್ರೆ ಯೇಸಪ್ಪ ನನ್ನ ದೇವರು ಮಾನಿಸಿದ. ಯಾರು ಅವನನ್ನ ನೋಡಕ್ ಬರ್ದೆ ಅವನು ತಳ್ಳಿ ಬಿಟ್ಟಿದ್ರು, ಹುಡ್ಕೊಂಡು ಬರುವಾಗ ಮಾಡಿದ್ರು ದೇವರು. ಹುಡ್ಕೊಂಡು ಬಂದು ಅವ್ನು ನೋಡಿ ಕಾಲಿಗೆ ಬಿಟ್ಟು, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಕಾಲಿಗೆ ಬಿಡ್ತಾರೆ, ದಯಮಾಡಿ ಕ್ಷಮಿಸಪ್ಪ ನಮ್ಮನ್ನ. ಆ ಟೈಮ್ ಬರುತ್ತಾ? ಅನುಭವಿಸಿದ್ರ? ನಾನು ಅನುಭವಿಸಿದ್ದೆ. ಹಲ್ಲೆಲೂಯಾ. ಬರುತ್ತಾ ಇಲ್ವಾ? ನಿಮ್ ನಂಬಿಕೆ ಇಲ್ಲ ಅನ್ಸುತ್ತೆ. ಹಲ್ಲೆಲೂಯಾ. ನಿನ್ನ ಮನೆಗೆ ಬಂದೇ ಬರ್ತಾರೆ. ಆ ಟೈಮ್ ಬರಬೇಕು. ನೀನು ಅಧಿಕಾರಿ ಆಗಬೇಕು, ನೀನು ಅರಮನೆಗೆ ಅಧಿಕಾರಿ ಆಗಬೇಕು, ದೇವರಿಂದ ಮೇಲೆ ತರಬೇಕು, ನೀನು ಒಂದು ಮಟ್ಟಕ್ಕೆ ಬರಬೇಕು. ಅವಾಗ ಯಾರ್ಯಾರು ಗೊತ್ತಿಲ್ಲ ಅಂತಾರೋ ಅವ್ರು ಗೊತ್ತಿದ್ದೇ ಅಂತ ಬರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಗೆ ಸೋತು ಉಂಟಾಗಿದೆ. ವ್ಯಭಿಚಾರ ಸ್ತ್ರೀಯನ್ನ ಎಲ್ಲರೂ ತಳ್ಳಿಬಿಟ್ಟು, ಈ ಲೋಕದಲ್ಲಿ ಪಾಪ ಮಾಡಿದ್ರೆ ಸಹಜವಾಗಿ ಎಲ್ಲರೂ ಗುಂಪು ಕೂಡ್ತಾರೆ. ಒಂದು ಪಾಪ ಮಾಡಿದ್ರೆ ಸಾಕು, ನೀವು ಯಾರಿಗೂ ಹೇಳೋದೇ ಬೇಕಾಗಿಲ್ಲ, ತಾನಾಗೆ ಸ್ಪ್ರೆಡ್ ಆಗುತ್ತೆ ಅದು. ಹಲ್ಲೆಲೂಯಾ. ಆದ್ರೆ ನೀನು ಒಳ್ಳೇದು ಮಾಡಿದ್ರೆ ಯಾರು ಹೇಳಲ್ಲ. ನೀವು ಯಾರಿಗಾದ್ರೂ ಒಳ್ಳೇದು ಮಾಡಿದ್ರೆ ಯಾರು ಹೇಳಲ್ಲ, ಗೊತ್ತಿರುತ್ತೆ, ಕಣ್ಣಾರೆ ನೋಡಿರ್ತಾರೆ, ಅಂದ್ರೆ ಹೇಳಲ್ಲ. ಯೇಸು ಸ್ವಾಮಿಗೆ ಜಯಘೋಷ ಮಾಡಿದ್ರು, ಅದ್ಭುತ ಮಾಡಿ ನೋಡಿದ್ರು, ಅದ್ಭುತ ಹೊಂದ್ಕೊಂಡ್ರು, ಜಯಘೋಷ ಮಾಡಿದ್ರು, ಓಸನ ಮಾಡಿದ್ರು, ಎಲ್ಲ ಮಾಡಿದ್ರು. ಆದ್ರೆ ಪಿಲಾತನ ಮುಂದೆ ಹೋಗಿ ನಿಂತ್ಕೊಂಡಾಗ ಹೇಳ್ಬೇಕು ತಾನೆ, ಅವನೇನು ಮಾಡಿಲ್ಲಪ್ಪ, ಅದ್ಭುತ ಮಾಡಿದ್ದಾನೆ, ನಮ್ಮ ರಾಜ ಅವನು, ನಮ್ಮ ಅರಸ ಅವನು,
ನಮಗೆ ಬಿಡುಗಡೆ ಮಾಡಿದ್ದಾನೆ, ರೋಗ ಸೌಖ್ಯ ಮಾಡಿದ್ದಾನೆ, ಸತ್ತವ್ರು ನೆಲೆಸಿದ್ದಾನೆ. ಅವನ್ ಯಾಕಪ್ಪ ನೀನ್ ಸಿಲುಬೆಗೆ ಹಾಕ್ತೀಯಾ? ಬೇಡ ಅಂತ ಹೇಳ್ಬೇಕು ತಾನೇ. ಏನ್ ಮಾಡಿದ್ರು? ಇಲ್ಲ ಇಲ್ಲ, ಅವನು ಹಾಕ್ಲೇಬೇಕು, ಸಿಲುಬೆಗೆ ಹಾಕ್ಲೇಬೇಕು. ಆ ಶಾಪ ಪಾಪಗಳು ನಮಗ್ ಬರ್ಲಿ, ನಮ್ಮ ಮಕ್ಕಳಿಗೆ ಬರ್ಲಿ. ಹಲ್ಲೆಲೂಯ. ಯಾರು ಇವರೆಲ್ಲ? ಯಾರು ಇವರೆಲ್ಲ? ಹಲ್ಲೆಲೂಯ. ಈ ಭಾನುವಾರ ಗರಿಗಳ ಹಿಡ್ಕೊಂಡು ಜಯ ಜಯ ಜಯ, ಓ ನಮ್ಮ ವಸನ್ನ ಅಂತ ಡ್ಯಾನ್ಸ್ ಮಾಡಿದವರು ಅಲ್ಲಿ ನಿಂತ್ಕೊಂಡು ಕಲ್ಲು ತೂರ್ತಾ ಇದ್ದಾರೆ, ಚಪ್ಪಲಿ ಹಾಕ್ತಾ ಇದ್ದಾರೆ, ಮುಖಕ್ಕೆ ಉಗಿತಾ ಇದ್ದಾರೆ, ಅವನು ಸಿಲುಬೆಗೆ ಹಾಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆತನ ಒಳ್ಳೆತನ ಯಾರು ನೆನಪು ಮಾಡಲಿಲ್ಲ, ಯಾರು ನೆನಪು ಮಾಡಲಿಲ್ಲ. ಇವತ್ತು ನೀನ್ ಏನೆಲ್ಲ ಒಳ್ಳೇದು ಮಾಡಿದ್ರೆ ಯಾರು ನೆನಪು ಮಾಡಲ್ಲ. ನೀನೇನಾದ್ರೂ ಒಂದು ಸಣ್ಣ ಕೆಟ್ಟದ್ದನ್ನ ಮಾಡು, ನೀನು ಇಡೀ ಸಮಾಜಕ್ಕೆ ಹೊರಗೆ ತಂದು ನಿನ್ನನ್ನ ಅಲ್ಲಗಲಿದ್ದಾರೆ. ಹಲ್ಲೆಲೂಯ. ಒಂದು ಸಣ್ಣ ತಪ್ಪು, ಚಿಕ್ಕದಾದ ಒಂದು ಚಿಕ್ಕೆಷ್ಟು ಒಂದು ತಪ್ಪು ಮಾಡು, ಇಡೀ ನಿನ್ನ ದೇಶಕ್ಕೆ, ಸಮಾಜಕ್ಕೆ, ನಿನ್ನ ಕುಟುಂಬಕ್ಕೆ ಹರಡಿಸ್ಬಿಡ್ತಾರೆ. ಅಯ್ಯೋ ಅವನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಅವನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಅವನು ಸರಿ ಇಲ್ಲ, ಅವಳು ಸರಿ ಇಲ್ಲ. ಹಲ್ಲೆಲೂಯ. ಅದೇ ನೀನು ಒಳ್ಳೇದ್ ಮಾಡು, ಒಳ್ಳೆ ಮನುಷ್ಯ, ಪಾಪ ಬಹಳ ಒಳ್ಳೇದ್ ಮಾಡಿದ, ಅದಿಲ್ಲ, ಅದನ್ನ ಹೇಳಂಗಿಲ್ಲ. ಹಲ್ಲೆಲೂಯ. ಯೇಸು ಸ್ವಾಮಿಗೆ ಏನು ಗತಿ ಆಗಿದೆಯೋ ತನ್ನ ಶಿಷ್ಯರಾದ ಸೇವಕರಾದ ನಮಗೂ ಅದೇ ಗತಿ. ನಾವು ಏನ್ ಮಾಡಿದ್ರು ಯಾರು ಒಳ್ಳೇದಂತ ಹೇಳಂಗಿಲ್ಲ, ಒಳ್ಳೇದು ಯಾರು ನೆನೆಸೋದಿಲ್ಲ. ಹಿಂದಿನ ದಿನಗಳಲ್ಲಿ ಅಪ್ಪ ನಿನ್ ಪಾಸ್ಟರ್ ಏನ್ ಮಾಡಿದವ ನಿನಗೆ ನೆನೆಸಿದ್ಯಾ? ಆದ್ ನೆನಪಿಗೆ ಬರಲ್ಲ. ಇವತ್ತು ನನಗೆ ಹೇಳಿಲ್ಲ, ನನಗೆ ಮಾತಾಡಿಲ್ಲ, ಅವನು ನನಗೆ ಹೇಳಿಲ್ಲ, ಅವನು ಸರಿ ಇಲ್ಲ. ಹಲ್ಲೆಲೂಯ. ಪಾಸ್ಟರ್ ಏನ್ ಬಂತು? ಅವತ್ತು ಮಾಡಿದ್ದು ಒಂದೇ ನಿನ್ ಕಣ್ಣಿಗೆ ಬಂತು. ಹಿಂದೆ ಅವನು ಎಷ್ಟೆಲ್ಲ ನಿನಗೆ ಒಳ್ಳೇದು ಮಾಡಿದ್ದಾನೆ, ಅದು ಬಂತ? ಇದನ್ನ ಮಾಡೋದು ಯಾರು ಗೊತ್ತಾ? ಯಾರು? ಮನುಷ್ಯ. ಹಲ್ಲೆಲೂಯ. ಸೈತಾನಿಗೆ ಯಾಕೆ ಹೋಗ್ತೀರಾ? ಬಾಬ್ ಸೈತಾನ್ ಇದರಲ್ಲಿ ಇಲ್ಲವೇ ಇಲ್ಲ. ಮನುಷ್ಯ. ದೇವರು. ಹಲ್ಲೆಲೂಯ. ದೇವರು ಆತನನ್ನ ಬಿಡಲಿಲ್ಲ. ನೀವು ಸನ್ಮಾನ ಮಾಡದಿದ್ರೆ, ನೀನು ಗೌರವಿಸಿದ್ರೆ, ನೀನು ಏನಾದ್ರೂ ಮಾಡಿದ್ರು ಕೂಡ ನನ್ನ ಮಗನನ್ನ ಜೀವ ಸಮೇತವಾಗಿ ಆ ಒಂದು ಸಮಾಧಿಯಿಂದ ನಾನು ಎಬ್ಬಿಸ್ತೇನೆ. ಹಲ್ಲೆಲೂಯ. ಎಲ್ಲರೂ ಮುಖ ಮುಚ್ಚಿಕೊಳ್ಳುವ ರೀತಿಯಲ್ಲಿ 3ನೇ ದಿನದಲ್ಲಿ ಹಲ್ಲೆಲೂಯ. ಹಲ್ಲೆಲೂಯ. ನನ್ನ ಮಕ್ಕಳನ್ನ ದೇವರು ಬಿಡೋದಿಲ್ಲ. ನೀನು ಗೌರವಿಸ್ತಿದ್ರೆ, ನೀನ್ ನೆನಪು ಮಾಡದಿದ್ರೆ ದೇವ್ರು ನೆನಪು ಮಾಡ್ತಾನೆ. ದೇವ್ರು ನೆನಪು ಮಾಡ್ತಾನೆ. ಒಂದು ದಿನ ಕನಸು ಬಿತ್ತು ಪೋಟಿಫರನಿಗೆ. ಕನಸು ಬಿದ್ದಾಗ ತಾನಾಗೆ ಕರೆಯುವ ಸನ್ನಿವೇಶಗಳು ಬಂತು. ಹೋಗೋ, ಅವನು ಕರ್ಕೊಂಡು ಬಾ. ಆ ಕನಸಿನ ಅರ್ಥ, ಅದರ ಗೂಢಾರ್ಥವನ್ನ ಯೇಸಪ್ಪನ ಒಳಗಡೆ ಇಟ್ಟಿದ್ದ. ಕನಸು ಬಿಡುವ ಹಾಗೆ ಮಾಡಿದ್ದು ಅವನಿಗೆ. ಹಲ್ಲೆಲೂಯ. ಕನಸಿನ ಅರ್ಥ ಹೇಳುವ ಹಾಗೆ ಮಾಡಿದ್ದು ಇವನಿಗೆ. ಅದೆಲ್ಲ ಅಟ್ಯಾಚ್ಮೆಂಟ್ ಆಗಿ ಯೇಸಪ್ಪನನ್ನ ಹೊರಗಡೆ ತಂದು ಅವನ ಅಧಿಕಾರ ಸ್ಥಾನದಲ್ಲಿ ನಿಲ್ಲಿಸುವುದಕ್ಕಾಗಿ ಈ ಎಲ್ಲಾ ಗೇಮ್ಗಳು. ಹಲ್ಲೆಲೂಯ. ನಿನ್ನ ಜೀವನದಲ್ಲಿ ನಿನ್ನ ಚಕ್ರ ತಿರುಗುವುದಕ್ಕೆ ದೇವರು ಏನೋ ಒಂದು ಆಟ ಆಡ್ತಾನೆ. ಹಲ್ಲೆಲೂಯ. ಒಂದೇ ಒಂದು ಹೇಳ್ತೀನಿ, ಎಲ್ಲ ನೋವು ಅನುಭವಿಸಲೇಬೇಕು. ಎಕ್ಸ್ಪೀರಿಯನ್ಸ್ ಅನುಭವ ಆಗಬೇಕು. ಮನುಷ್ಯರಿಂದ ಅನುಭವ ಆಗಬೇಕು, ಎಲ್ಲರಿಂದ ಅನುಭವ ಆಗಬೇಕು. ನಮ್ಮ ಹತ್ತಿರದವರಿಂದ ಆಗಬೇಕು, ಎಲ್ಲರಿಂದ ಏಟ್ ತಿನ್ಬೇಕು, ಎಲ್ಲರಿಂದ ನೋವಾಗ್ಬೇಕು. ಅದೊಂದು ಅನುಭವ ನಮಗೆ ಪಾಠ ಕಲಿಸುತ್ತೆ ನಮಗೆ, ಮುಂದೆ ನೀನು ಹಿಂಗ ಆಗ್ಬಾರ್ದಂತ. ಹಲ್ಲೆಲೂಯ. ಎಷ್ಟು ಜನ ಅನುಭವಿಸಿದ್ರೆ ಗೊತ್ತಿಲ್ಲ. ಇವತ್ತು ನೀವೆಲ್ಲರೂ ನೋಡಿ, ಅನೇಕರು ನೀವು ಒಂದಲ್ಲ ಒಂದು ಒಳ್ಳೇದು ಮಾಡೇ ಇದ್ದೀರಿ. ಹೇಳಿದ್ದಾರೆ ಯಾರಾದರೂ ನೀವು ಒಳ್ಳೇದು ಮಾಡಿದ್ರಿ ನಮ್ಗೆ ಅಂತ ಹೇಳಿದಾರ? ಇಷ್ಟು ಹೇಳಿದಾರ? ಹೇಳಲ್ಲ. ಯಾಕಂದ್ರೆ ಅವ್ರವ್ರ ಟೈಮಿಗೆ ಅವ್ರನ್ನ ಉಪಯೋಗಿಸ್ಕೊಳ್ತಾರೆ. ಅವ್ರ ಟೈಮಲ್ಲಿ ಏನ್ ಬೇಕಾಗಿರುತ್ತೋ ಅದನ್ನ ಯೂಸ್ ಮಾಡ್ಕೋತಾರೆ. ಯೂಸ್ ಮಾಡ್ಕೊಂಡು ಮಾರನೇ ದಿನ ಮರ್ತು ಬಿಡೋದು. ಹಲ್ಲೆಲೂಯ. ಇದು ಮನುಷ್ಯನ ಗುಣ. ಕುಷ್ಠರೋಗಿಯನ್ನ ಹೊರಗೆ ಹಾಕಿದ್ರು. ಕುಷ್ಠ ಬಂದ್ರೆ ಆಗಿನ ಕಾಲದಲ್ಲಿ ಹೊರಗೆ ಹಾಕ್ತಾ ಇದ್ರು, ಎಲ್ಲೇ ಊರಿನಿಂದ ಆಚೆ. ಬಟ್ ಆ ರೋಗಿಯನ್ನ ಯೇಸು ಹೋಗಿ ಊರಿಂದ ಆಚೆಗೆ ಹೋಗಿ ಅವನನ್ನ ತಪ್ಪಿಕೊಂಡು ಆ ರೋಗದಿಂದ ವಾಸಿ ಮಾಡಿದ. ಹಲ್ಲೆಲೂಯ. ಹಲ್ಲೆಲೂಯ. ಅಯ್ಯೋ ನಿನಗೆ ರೋಗ ಇದ್ದಾಗ ಯಾರು ಬರಲ್ಲ. ಬಟ್ ರೋಗ ಇದ್ದಾಗ ಬರೋದು ಯೇಸು ಒಬ್ಬರೇ. ಚಿಂತೆ ಮಾಡಬೇಡ, ಯಾವ ರೋಗನ ಬರಲಿ ಭಯ ಪಡಬೇಡ. ಯೇಸು ನೀನು ಆರೈಕೆ ಮಾಡ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ನೀನ್ ಏನಾದ್ರೂ ಅಕೌಂಟ್ ಅಲ್ಲಿ ಒಂದು 10 ಲಕ್ಷ ಇಟ್ಕೊಂಡಂದ್ರೆ ನೀನು ಆರೈಕೆ ಮಾಡ್ತಾರೆ. ನಿನ್ನ ಹತ್ರ ಏನೂ ಇಲ್ಲ ಅಂದ್ರೆ ಹಲ್ಲೆಲೂಯ ನಿನ್ನ ಆರೈಕೆ ಯಾರು ಮಾಡಲ್ಲ. ಸತ್ಯವಾಗಲೇ ಹೇಳ್ತೀನಿ. ಹಲ್ಲೆಲೂಯ. ರಾಗಿ ಗಂಜಿ ಕೂಡ ಕೊಡಲ್ಲ. 10 ಲಕ್ಷ ಅಕೌಂಟ್ ಅಲ್ಲಿ ಇದೆ ಅಂತ ಗೊತ್ತಾದ್ರೆ 2 ಅಲ್ಲ 3 ಜನ ಬರ್ತಾರೆ ನಿನ್ನ ಆರೈಕೆ ಮಾಡಕ್ಕೆ. ಹಲ್ಲೆಲೂಯ. 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 ಹಾಗಾದ್ರೆ ಕುರಿ ಕಾಯುವ ದಾವೀದನನ್ನ ದೇವರು ಆರಿಸಿಕೊಂಡ್ರು. ಎಂತವನು?
ಕುರಿ ಕಾಯುವವನನ್ನ ದೇವರ ಆರಿಸ್ಕೊಂಡ್ರು. ಇವರೆಲ್ಲ ಬುದ್ಧಿ ಇರೋ, ಜ್ಞಾನ ಇರೋರು, ಎಲ್ಲ ಇರೋರು, ಮಾನ ಮರ್ಯಾದೆ ಗೌರವ ಎಲ್ಲ ಇರುವ 7 ಜನರನ್ನ ಬಿಟ್ಟು ದೇವರ 8ನೇ ವ್ಯಕ್ತಿಯನ್ನ, ಕುರಿ ಕಾಯುವ ಜ್ಞಾನ ಇಲ್ಲದವನನ್ನ ದೇವರು ಆರಿಸ್ಕೊಂಡರು. ಹಲ್ಲೆಲೂಯಾ. ಅವನನ್ನ ದೇವರ ಅರಸನಾಗಿ ಮಾಡಿದ್ರು. ಯಾವಾಗ ಯಾರು ಏನಾಗ್ತೀರ ಹೇಳಕ್ಕಾಗಲ್ಲ. ಯಾರನ್ನು ಕೂಡ ತುಚ್ಚಿ ಕರ್ಸ್ಬೇಡ್ರಿ, ಯಾರನ್ನು ಕೂಡ ನಾವು ಅಸಹ್ಯವಾಗಿ ನೋಡೋದು ಬೇಡ. ಹಲ್ಲೆಲೂಯಾ. ಎಲ್ಲರೂ ತಳ್ಳಿಬಿಟ್ಟ ಯೇಸಪ್ಪನನ್ನ ದೇವರು ಆರಿಸಿಕೊಂಡ್ರು. ನಿಜವಾಗಲೂ ಯೇಸುವಿನ ಪ್ರೀತಿ ನಿನ್ನಲ್ಲಿ ಇದ್ರೆ ಅವರ ಪಾಪ ನಿನಗೆ ಕಾಣಿಸುವುದಿಲ್ಲ. ಯೇಸುವಿನ ಪ್ರೀತಿ ನಿನ್ನ ಒಳಗಡೆ ಇದ್ರೆ ನಿನ್ ತಂಗಿನೋ, ಅಕ್ಕನೋ, ಅಣ್ಣನೋ, ಅಪ್ಪನೋ, ತಮ್ಮನೋ, ತಂಗಿನೋ ಯಾರು ತಪ್ಪು ಮಾಡಿದ್ರು ನಿನ್ನ ಕಣ್ಣಿಗೆ ಅದು ಕಾಣಿಸೋದಿಲ್ಲ. ನಿಜವಾದ ಯೇಸುವಿನ ಪ್ರೀತಿ ನಿನ್ನ ಒಳಗಡೆ ಇದ್ರೆ ಅವ್ರ ತಪ್ಪು ನಿನ್ನ ಕಣ್ಣಿಗೆ ಕಾಣಿಸೋದಿಲ್ಲ. ಹಲ್ಲೆಲೂಯಾ. ನೀ ಯೇಸು ಸ್ವಾಮಿ ಪ್ರೀತಿ ಇಲ್ಲ ಅಂದ್ರೆ ಅವ್ರು ಏನು ತಪ್ಪು ಮಾಡಿಲ್ಲ ಅಂದ್ರೆ ಇಷ್ಟು ತಪ್ಪುಗಳು ಕಾಣಿಸುತ್ತೆ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಎಚ್ಚರಿದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನಿಜವಾಗ್ಲೂ ಯೇಸು ಸ್ವಾಮಿ ಪ್ರೀತಿ ನಮ್ಮಲ್ಲಿದ್ರೆ ನಮ್ಮ ತಪ್ಪುಗಳು ಕಾಣಿಸೋದಿಲ್ಲ. ಈ ಲೋಕದಲ್ಲಿ ಜನರಿಗೆ, ಲೋಕಕ್ಕೆ ದೂರವಾಗುವವರು ಕ್ರಿಸ್ತನಿಗೆ ಹತ್ರ ಆಗ್ತಾರೆ. ನೀ ಅನ್ಕೊಂಡಿರ್ಬೋದು, ಯಾಕೋ ನಾನು ಬಿಟ್ಟು ಎಲ್ಲರೂ ದೂರ ಆಗ್ತಾ ಇದ್ದಾರೆ ಅಂತ. ಹಲ್ಲೆಲೂಯಾ. ನೀ ಅನ್ಕೊಂಡಿರ್ಬೋದು, ಯಾಕೋ ನನ್ ಬಿಟ್ಟು ಎಲ್ಲರೂ ಆಗಿದಾರ. ಹಂಗೆ ಯಾರಾದ್ರೂ ಅನುಭವ ಇದೆಯಾ? ಆಗಿದಾರ? ನಿಮ್ಮನ್ನು ಬಿಟ್ಟು ದೂರ ಆಗಿದಾರ? ನಿನಗೆ ಯಾರು ದೂರ ಆದ್ರೂ ಕೂಡ ಎಷ್ಟು ದೂರ ಆಗ್ತಾ ಇದ್ದಾರೋ ಅಷ್ಟು ಯೇಸು ನಿನ್ನ ಹತ್ರ ಬರ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲೋಕದ ಮನುಷ್ಯರನ್ನ ಲೋಕಕ್ಕೆ ಅಂಟಿಕೊಳ್ಳೋದಕ್ಕೆ ನೀನು ಹೋದ್ರೆ ದೇವರು ದೂರ ಆಗ್ತಾನೆ. ದೇವರು ನಿನಗೆ ಹತ್ರ ಬರ್ಬೇಕಂದ್ರೆ ಈ ಮನುಷ್ಯರು ದೂರ ಆಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗೆ ನೀನು ಬೇಕಾಗಿಲ್ಲವೋ ಅವರೇ ಯೇಸುವಿಗೆ ಬೇಕು. ಸಾಧಾರಣ ಒಂದು ಕೋಲಿನಿಂದ ದೇವರ ಅದ್ಭುತ ಮಾಡಿದ್ರು. ಒಂದೇ ಒಂದು ಕೋಲಿನಿಂದ ಸಮುದ್ರವನ್ನು ಇಬ್ಬಾಗ ಮಾಡಿದ ದೇವರು. ಹಲ್ಲೆಲೂಯಾ. ಇವತ್ತು ನೀನು ಕೋಲಾಗಿರಬಹುದು, ದೇವರು ನಿನ್ನ ಜೀವನದಲ್ಲಿ ಅದ್ಭುತ ಮಾಡ್ತಾನೆ. ಯಾವುದಕ್ಕೂ ಬರದೇ ಇರುವಂತ ಕೋಲಿನಿಂದ ದೇವರ ಅದ್ಭುತ ಮಾಡ್ತಾನೆ. ಹಲ್ಲೆಲೂಯಾ. ಸಾಧಾರಣವಾದ ಒಂದು ಕಂಬಳಿ, ಹೆಗಲ ಮೇಲಿರುವಂತಹ ಒಂದು ಕಂಬಳಿಯಿಂದ ದೇವರು ನದಿಯನ್ನು ಇಬ್ಬಾಗ ಮಾಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಕಂಬಳಿಯಿಂದ ದೇವರು ನದಿಯನ್ನು ಇಬ್ಬಾಗ ಮಾಡಿದ್ರು. ಹಲ್ಲೆಲೂಯಾ. ಆ ಕಂಬಳಿ ನಾನೇ ಆಗಿದ್ರೆ ದೇವರು ಖಂಡಿತ ಅದ್ಭುತ ಮಾಡ್ತಾನೆ. ಹಲ್ಲೆಲೂಯಾ. ಒಂದೇ ಒಂದು ತೊಟ್ಟು ಎಣ್ಣೆ ತುಂಬಿ ಹೊರಸೂಸುವಂತೆ ಮಾಡಿದ್ರು ದೇವರು. ನಿನ್ನ ಮನೆಯಲ್ಲಿ ಇವತ್ತು ರೇಷನ್ ಇಲ್ವಾ? ಅನೇಕರ ಮನೆಯಲ್ಲಿ ರೇಷನ್ ಇಲ್ವಾ? ಅನೇಕರ ಮನೆಯಲ್ಲಿ ಹಣ ಇಲ್ವಾ? ಅನೇಕರ ಮನೆಯಲ್ಲಿ ವಸ್ತು ಇಲ್ವಾ? ಚಿಂತೆ ಮಾಡಬೇಡಿ. ನಿಮ್ಮಲ್ಲಿ ಏನಿದೆ, ಇಷ್ಟೇ ಅಕ್ಕಿ ಇದೆಯಾ, ಅದನ್ನ ತಗೊಂಡು ಪ್ರಾರ್ಥನೆ ಮಾಡಿ, ದೇವರೇ ಇಷ್ಟೇ ಇದೆ ಅಂತ ಅದನ್ನ ತಗೊಂಡು ಡಬ್ಬದಲ್ಲಿ ಹಾಕು, ದೇವರು ಅದ್ಭುತ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ಏನೆಲ್ಲ ದೇವರು ನಿನ್ನ ಜೀವನದಲ್ಲಿ ಇಲ್ಲವೋ ಅದನ್ನ ಕಾರ್ಯ ಮಾಡ್ತಾರೆ. 5 ರೊಟ್ಟಿ 2 ಮೀನು 5,000 ಜನರಿಗೆ ಹಾಕುವಂತೆ ಮಾಡಿದರು. ಇವತ್ತು ನಿನ್ನ ಮನೆಯಲ್ಲಿ ಏನೇ ಇರಲಿ ಅದನ್ನು ದೇವರಿಗೆ ಸಮರ್ಪಿಸು, ದೇವರಿಗೆ ಕೊಡು, ದೇವರನ್ನ ಗೌರವಿಸು. ನಿನ್ನಲ್ಲಿ ಏನೇ ಇರಲಿ ಇದನ್ನು ದೇವರು ಗೌರವಿಸು. ದೇವರು ಅದನ್ನು ಮಾನಿಸಿ ಅದಕ್ಕೆ ಹಿಂತಿರುಗಿ 2ರಷ್ಟು ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 5 ರೊಟ್ಟಿ 2 ಮೀನು ಒಂದು ಹುಡುಗನ ಕಡೆ ಇತ್ತು. ನಿಮ್ಮ ಹತ್ರ ಯಾರ ಹತ್ರ ರೊಟ್ಟಿ ಇದೆಯಾ ಅಂತ ಕೇಳಿದಾಗ ಇವರೆಲ್ಲ ಇದೆ ಸ್ವಾಮಿ, ಆದ್ರೆ ಅದೆಲ್ಲ ಏನಕ್ಕೆ ಬರಲ್ಲ, 5,000 ಜನಕ್ಕಿಂತ ಹೆಚ್ಚಿದ್ದಾರೆ, ನಮ್ಮ ಹತ್ರ 200 ರೂಪಾಯಿ ಇದೆ, ಅದೇಂಗ್ ಬರುತ್ತೆ ಸ್ವಾಮಿ ಅಂತ. ಹಲ್ಲೆಲೂಯಾ. ನಾವಾಗಿದ್ರೆ ಅಯ್ಯೋ 5 ರೊಟ್ಟಿ 2 ಮೀನು ಯಾರಿಗೂ ಹೇಳೋದು ಬೇಡ, ಸ್ವಾಮಿಗೆ ಹೇಳಬೇಡ, ಬಚ್ಚಿಟ್ಕೊ, ನಾವು ನಮಗೆ ಬೇಕಲ್ಲ ಅಂತ. ಬೇಕಾದ್ರೆ ಕಬೋರ್ಡಲ್ಲಿ ಬೀಗ ಹಾಕಿಡೋರು. ಹಲ್ಲೆಲೂಯಾ. ಆದ್ರೆ ಅವ್ನು ಹಂಗ್ ಮಾಡ್ಲಿಲ್ಲ. ಸ್ವಾಮಿ ನನ್ನ ಹತ್ರ ಇದೆ ತಗೋ. ಹಲ್ಲೆಲೂಯಾ. ಅದನ್ನು ತಗೊಂಡಾಗ ಸ್ವಾಮಿ ಅದನ್ನು ಮುರಿದು ಹಂಚಿದಾಗ 1,000 ಜನ ಊಟ ಮಾಡಿದ್ರು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಯೆರಿಕೋವಿನಲ್ಲಿ ನೀರು ಕೆಟ್ಟದಾಗಿದ್ದಾಗ ಉಪ್ಪು ಹಾಕಿದ್ರು, ಅದು ಸಿಹಿಯಾಗಿ ಬಿಡ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ ದೇವರು ಒಂದು ದೊಡ್ಡ ಬದಲಾವಣೆ ತರ್ತಾರೆ. ಒಂದೇ ಒಂದು ಕೋಲಿನಿಂದ ಸಮುದ್ರವನ್ನು ಇಬ್ಬಾಗ ಮಾಡಿದ್ರು. ಒಂದೇ ಒಂದು ಕಲ್ಲಿನಿಂದ ಗೋಲಿಯಾತನನ್ನ ಸಾಯಿಸಿದ್ರು. ಅಂದ್ರೆ ಕಲ್ಲು ಉಪಯೋಗಕ್ಕೆ ಬಂತ, ಕೋಲು ಉಪಯೋಗಕ್ಕೆ ಬಂತ, ಕಂಬಳಿ ಉಪಯೋಗಕ್ಕೆ ಬಂತ, 5 ರೊಟ್ಟಿ 2 ಉಪಯೋಗಕ್ಕೆ ಬಂತ. ಅದು ನೀನೇ ಆಗಿದ್ರೆ ನಿನ್ನ ಜೀವನದಲ್ಲಿ ಅದ್ಭುತ ನಡೆಯುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಯೆರೂಸಲೇಮಿಗೆ ಕೆಲವೊಂದು ಶುದ್ಧ ಮಾಡೋದಕ್ಕೆ ಯೇಸು ಸ್ವಾಮಿ ಬಂದರು. ಏನಿಗೆ ಬಂದ್ರು ಅಂದ್ರೆ ಮುಂದೆ ಓದುವಾಗ ಅಲ್ಲಿ ದೇವಾಲಯವನ್ನ ಮಾರಾಟಕ್ಕೆ ಇಟ್ಕೊಂಡಿದ್ರು. ದೇವಾಲಯದಲ್ಲಿ ಅನೇಕ ವಸ್ತುಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಅದನ್ನೆಲ್ಲ ಯೇಸು ಸ್ವಾಮಿ ಕೋಲಿನಿಂದ ಹೊಡೆದು ನಾಳೆ ಅದನ್ನು ನಾವು ನೋಡ್ತೇವೆ, ಎಲ್ಲವನ್ನ ಶುದ್ಧೀಕರಣ ಮಾಡೋದಕ್ಕೆ ಬಂದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿನ್ನ ಒಳಗಡೆ ಯೇಸು ಬರ್ತಾ ಇದ್ದಾರೆ. ನೀನು ಇವತ್ತು ಜಕ್ಕಯ್ಯನ ಹಾಗೆ ಯೇಸುವಿಗಾಗಿ ನಿನ್ನ ಹೃದಯವನ್ನು ಕೊಡುವುದಾದ್ರೆ, ನಿನ್ನ ಹೃದಯದಲ್ಲಿ ಸ್ಥಳ ಕೊಡುವುದಾದ್ರೆ, ಸಂತೋಷದಿಂದ, ಆನಂದದಿಂದ, ಸ್ವಾಗತದಿಂದ ಯೇಸುವೇ ಜಯ, ಹೋಸನ್ನಗೆ ಜಯ ಅಂತ ನೀನು ಸ್ವಾಗತ ಮಾಡೋದಾದ್ರೆ ನಿನ್ನ ಹೃದಯದಲ್ಲಿ ಯೇಸು ಬರ್ತಾನೆ. ನಿನ್ನ ಹೃದಯದಲ್ಲಿ ಯೇಸು ಬರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓದ್ರಿ ಪ್ರಕಟಣೆ 3:20-21. ಪ್ರಕಟಣೆ 3:20-21. ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಹಲ್ಲೆಲೂಯಾ. ಬಾಗಿಲನ್ನು ದೇವರು ತಟ್ಟುತ್ತಾ ಇದ್ದಾನೆ. ಯಾವ ಬಾಗಿಲು? ಯಾವ ಬಾಗಿಲು? ಇವತ್ತು ನಿನ್ನ ಹೃದಯದ ಬಾಗಿಲನ್ನು ತೆರೆಯುವುದಾದ್ರೆ ಯೇಸು ನಿನ್ನ ಒಳಗಡೆ ಬರ್ತಾನೆ. ನಿನ್ನ ಆನಂದದಿಂದ, ಸತ್ಯಕ್ಕೆ ತಕ್ಕ ಹಾಗೆ ನೀನು ದೇವರನ್ನು ಸ್ವಾಗತ ಮಾಡೋದಾದ್ರೆ, ಪ್ರೀತಿಯಿಂದ ಆಹ್ವಾನಿಸುವುದಾದ್ರೆ ಯೇಸು ಇವತ್ತು ನಿನ್ನ ಹೃದಯದಲ್ಲಿ ಬರ್ತಾನೆ. ಅವತ್ತು ಯೆರೂಸಲೇಮಿನ ಶುದ್ಧಿ ಮಾಡೋದಕ್ಕೆ ಹೋದಂತ ಯೇಸು ಇವತ್ತು ನಿನ್ನ ಹೃದಯದಲ್ಲಿ ಏನೆಲ್ಲ ಕಲ್ಮಶಗಳಿದೆಯೋ ಅದನ್ನು ಶುದ್ಧಿ ಮಾಡೋದಕ್ಕಾಗಿ ಯೇಸು ನಿನ್ನ ಒಳಗಡೆ ಬರ್ತಾ ಇದ್ದಾನೆ. ನೀನು ಇವತ್ತು ಹೋಸನ್ನಗೆ ಜಯ, ಯೇಸುವೇ ನನ್ನ ಹೃದಯದಲ್ಲಿ ಬಾ ಅಂತ ನೀನು ಕರೆಯುವಾಗ ಯೇಸು ನಿನ್ನ ಒಳಗಡೆ ಬರ್ತಾನೆ. ಈಗ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ. ಯಾವನಾದ್ರೂ ನನ್ನ ಸ್ವರವನ್ನ ಕೇಳಿದ್ರೆ, ಬಾಗಿಲು ತೆರೆದ್ರೆ ಅವ್ರ ಒಳಗಡೆ ನಾನು ಬರ್ತೇನೆ. ಸೈತಾನನು ಬರ್ತಾನೆ. ಯೋಹಾನ 10:10 ಹಾಳು ಮಾಡುವುದಕ್ಕೂ ಕತ್ತುಕೊಳ್ಳುವುದಕ್ಕೆ ಬರ್ತಾನೆ. ಯಾರು ಬರ್ತಾರೆ? ಸೈತಾನ ಬಂದು ಏನ್ ಮಾಡ್ತಾನೆ? ಹಾಳು ಮಾಡುವುದಕ್ಕೂ, ಕತ್ತುಕೊಳ್ಳುವುದಕ್ಕೂ, ನಾಶ ಮಾಡೋದಕ್ಕೂ. ಹಲ್ಲೆಲೂಯಾ. ಸೈತಾನ ಬರೋದು ಅದನ್ನೇ, ಜಗಳ ಹಚ್ಚೋದಕ್ಕೂ, ಹೃದಯ ಒಡೆಯುವುದಕ್ಕೂ, ಮನಸ್ತಾಪ ತರುವುದಕ್ಕೂ, ಗಲಿಬಿಲಿ ಮಾಡೋದಕ್ಕೂ, ಸಭೆ ಹಾಳು ಮಾಡೋದಕ್ಕೂ, ಸಭೆ ಜನರನ್ನು ಹಾಳು ಮಾಡೋದಕ್ಕೂ, ಪಾಸ್ಟರ್ಗೆ, ವಿಶ್ವಾಸಿಗಳಿಗೆ ತಂದಿಡುವುದಕ್ಕೂ ಸೈತಾನ ಬರುವ ಗುಣಗಳದು. ಹಲ್ಲೆಲೂಯಾ. ಅದು ಯೇಸು ಬರೋದು ಏನು ಗುಣ? ಅದಕ್ಕೆ ಜೀವ ಇರಬೇಕೆಂದು, ಅದು ಸಮೃದ್ಧಿ ಇರಬೇಕೆಂದು ಬಂದೇನು. ಹಲ್ಲೆಲೂಯಾ. ಯೇಸು ಬರೋದು ನಿನಗೆ ಗೊತ್ತಾ? ಜೀವ ಇರಬೇಕು, ಸಮೃದ್ಧಿ ಇರಬೇಕು. ನಿನಗೆ ಸಮೃದ್ಧಿ ಇರುವುದಕ್ಕಾಗಿ ಯೇಸು ಬರ್ತಾನೆ, ನಿನ್ನನ್ನು ಕೆಡಿಸುವುದಕ್ಕಾಗಿ ಬರೋದಿಲ್ಲ. ಯೇಸು ಬರೋದು ನಿನ್ನ ಮನೆಗೆ ನಿನ್ನನ್ನು ಕೆಡಿಸುವುದಕ್ಕಾಗಿ ಅಲ್ಲ, ನಿನ್ನನ್ನ ಆಶೀರ್ವಾದ ಮಾಡೋದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. 2 ದಿನ ಇಲ್ಲದಕ್ಕೆ ಶಿಷ್ಯರು, ಜನರು, ಅಪೊಸ್ತಲರೆಲ್ಲ ಹೆದರಿಕೊಂಡು, ಯೇಸು ಸ್ವಾಮಿ 2 ದಿನ ಇಲ್ಲದಕ್ಕೆ ಎಲ್ಲರೂ ತತ್ತರಗೊಂಡು ಬಾಗಿಲು ಮುಚ್ಚಿಕೊಂಡು ಒಳಗಡೆ ಸಮಾಧಾನ ಇಲ್ಲದೆ ಅಲಿತಾ ಇದ್ದರು, ಭಯ ಪಟ್ಕೊಂಡ್ರು. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಬಂದು ಹೇಳ್ತಾನೆ, ನಿಮಗೆ ಸಮಾಧಾನವಾಗಲಿ. ಯೋಹಾನ 20:20 ನಿಮಗೆ ಸಮಾಧಾನವಾಗಲಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಆದಾಮ ಹವ್ವಳರು ದೇವರು ಸ್ವಲ್ಪ ಸಮಯ ಇರಲಿಲ್ಲ, ಸ್ವಲ್ಪ ಮಧ್ಯಾಹ್ನ ಹೊತ್ತು ರೆಸ್ಟ್ ಮಾಡಕ್ಕಂತ ಯೇಸು ಸ್ವಾಮಿ ಅವ್ರನ್ನ ಬಿಟ್ಟು ಹೋದಾಗ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿ ಹೋದ? ಯಾರು ಬಿಟ್ಟು ಹೋದ? ಆದಾಮ ಅವ್ರನ್ನ ಎಲ್ಲಿ ಬಿಟ್ಟ? ಏದೇನ್ ತೋಟದಲ್ಲಿ ಅವ್ರನ್ನ ಬಿಟ್ಟು ಹೋದ. ಹಲ್ಲೆಲೂಯಾ. ನೋಡಿ, ಸ್ವಲ್ಪ ದೇವರು ನಮ್ಮ ಹತ್ರ ಇಲ್ಲ ಅಂದ್ರೆ ಏನೆಲ್ಲ ನಡೆದು ಹೋಗುದಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಲ್ಪ ಸಮಯ ಅಲ್ಲಿ ಇರಲಿಲ್ಲ, 2 ದಿನ ಅವ್ರ ಜೊತೆ ಇರಲಿಲ್ಲ. ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಭಯ ಪಟ್ಕೊಂಡು ಬಾಗಿಲು ಮುಚ್ಕೊಂಡು, ಅಯ್ಯೋ ಈ ರೋಮ ಜನರು ನಮ್ಮನ್ನು ಏನ್ ಮಾಡ್ತಾರೋ ಗೊತ್ತಿಲ್ಲ ಅಂತ ಹೊರಗಡೆ ಬಾಗಿಲು ಮುಚ್ಕೊಂಡು ಹೆದರ್ಕೊಂಡು ಒಳಗಡೆ ಕೂತ್ಕೊಂಡಿದ್ರು. ಯಾವಾಗ ಯೇಸು ಬಂದು ನಿಮಗೆ ಸಮಾಧಾನವಾಗಲಿ ಅಂದಾಗ ಅವರಿಗೆಲ್ಲ ಧೈರ್ಯ ಬಂದ್ಬಿಡ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಆದಾಮ ಹವ್ವಳರು ಸ್ವಲ್ಪ ಸಮಯ ದೇವರ ವಿಶ್ರಾಂತಿಗೆ ಹೋದಾಗ ಏನ್ ನಡೀತು? ತಪ್ಪು ಮಾಡಿಬಿಟ್ರು, ಪಾಪ ಮಾಡಿಬಿಟ್ರು. ಹಲ್ಲೆಲೂಯಾ. ಸ್ವಲ್ಪ ಸಮಯ ನಮ್ಮಲ್ಲಿ ದೇವರಿಲ್ಲ, ಆತ್ಮಿಕತೆ ಇಲ್ಲ, ಪ್ರಾರ್ಥನೆ ಇಲ್ಲ, ಉಪವಾಸ ಇಲ್ಲ, ದೇವರ ಆರಾಧನೆ ಇಲ್ಲ, ಏನು ಇಲ್ಲ ಅಂದ್ರೆ ನೇರವಾಗಿ, ಹಗೂರವಾಗಿ, ಸಮಾಧಾನ ಇಲ್ಲದೆ, ಗದ್ದಲ ಇಲ್ಲದೆ ಸೈತಾನ್ ನಮ್ಮ ಒಳಗಡೆ ನುಗ್ಗಿದಾಗ. ಹಲ್ಲೆಲೂಯಾ. ಸೈತಾನ್ ನೋಡಿದ, ದೇವರು ಇಲ್ಲಿ ಅವ್ರ ಗುರುಗಳು ಇಲ್ಲಿ ಹೋದ್ರು, ಇನ್ನು ಆರಾಮಾಗಿ ಒಳಗೆ ನುಗ್ಗಬಹುದು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಳಗಡೆ ನುಗ್ಗಿದ.
ಅವರ ಮನಸ್ಥಿತಿಯನ್ನು ಕೆಡಿಸಿದ, ದೇವರಿಂದ ದೂರ ಮಾಡಿದ. ಆದ್ರೆ ದೇವರ ಪ್ರೀತಿ ಅವರ ಮೇಲೆ ತನಗೆ ಆಗಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ, ಆರಾಧನೆ, ಸಭೆಗೆ ಹೋಗದೆ ಇರೋದು, ಪ್ರಾರ್ಥನೆ ಮಾಡದೇ ಇರೋದು, ಉಪವಾಸ ಮಾಡದೇ ಇರೋದು ಇಲ್ಲದೆ ಇರುವಾಗ ಸೈತಾನ ಬಂದು ನಮ್ಮನ್ನು ಕದಲಿಸ್ತಾನೆ. ಯೂದನು ನೋಡಿ, ಅಲ್ಪ ಸಮಯ ಅಲ್ಲಿ ಭೋಜನ ಮಾಡುವ ವೇಳೆಯಲ್ಲಿ ಅವನು ಬಿಟ್ಟು ಅಗಲಿ ಹೋದಾಗ ಸೈತಾನನ ಅವನ ಒಳಗಡೆ ಹೊಕ್ಕನು. ಹಲ್ಲೆಲೂಯಾ. ಕತ್ತೆ ಮಾತಾಡುವ ಶಕ್ತಿಯನ್ನ ದೇವರು ಕೊಟ್ಟರು. ಒಂದಿನ ಮಾತಾಡುತ್ತೆ ಕತ್ತೆ. ಹಲ್ಲೆಲೂಯಾ. ಇಷ್ಟು ದಿನ ಗುಮ್ಮಗೆ ಮಾತಾಡದೆ ಇರಬಹುದು. ನಿಮ್ಮ ಮನೆಯಲ್ಲಿ ಮಾತಾಡೋ, ಏನ್ ಕತ್ತೆ ತರ ಕೂತಿದ್ಯಾ ಅಂತ. ಹಲ್ಲೆಲೂಯಾ ಹೇಳ್ತೀವಲ್ವ. ಹಲ್ಲೆಲೂಯಾ. ಒಂದಿನ ಮಾತಾಡಕ್ ಶುರು ಮಾಡಿದ್ರೆ ನಿಲ್ಸಕ್ ಆಗೋದಿಲ್ಲ. ಹಲ್ಲೆಲೂಯಾ. ಒಂದು ಸಾರಿ ಬಾಗಿಲು ತೆರೆದ್ರೆ ಯಾರು ಮುಚ್ಚಕ್ ಆಗಲ್ಲ. ದೇವರು ಮುಚ್ಚಿದ್ರೆ ಯಾವನಾದ್ರೂ ಬರ್ಲಿ ಅದು ತೆರೆಯಕ್ಕಾಗಲ್ಲ. ಹಲ್ಲೆಲೂಯಾ. ದೇವರೊಮ್ಮೆ ಜ್ಞಾನ ಕೊಟ್ಟು ಬಿಟ್ರೆ ನೀನು ಹಗಲು ರಾತ್ರಿ ಓದೋಕ್ಕಿಂತ ಒಂದೇ ಕ್ಷಣ ಓದಿದ್ರು ಬರೆಯುವ ಜ್ಞಾನ ದೇವರು ಕೊಡ್ತಾರೆ. ಹಲ್ಲೆಲೂಯಾ. ದೇವರು ಏನ್ ಮಾಡ್ತಾನೋ ಅದನ್ನ ದೇವರು ನಿನಗೆ ಜ್ಞಾನ ಇಲ್ಲದ್ರೆ ಒಂದಿನ ದೇವರು ಜ್ಞಾನ ಕೊಟ್ರೆ ನೀನು ಹಿಡಿಯಕ್ಕೆ ಆಗಲ್ಲ. ಈಗ ನಿನ್ನ ಮನೆ ಇಲ್ಲ, ಜಾಗ ಇಲ್ಲ, ಕೂತ್ಕೊಳ್ಳಕ್ ಆಗ್ತಾ ಇಲ್ಲ, ನಿಂತ್ಕೊಳ್ಳಕ್ ಆಗ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಆಶೀರ್ವಾದ ಮಾಡಿದ್ರೆ ಅದನ್ನ ಯಾರು ಮುಚ್ಚಕ್ ಆಗಲ್ಲ. ಹಲ್ಲೆಲೂಯಾ. ದೇವರು ಕೊಟ್ರೆ ಯಾರು ಕಸ್ಕೊಳಕ್ ಆಗಲ್ಲ. ಯಾರಿಗೆ ಬೇಡವಾದ ಕಾಗೆಯನ್ನ ದೇವರು ಉಪಯೋಗಿಸಿದ್ರು. ಕಾಗೆಯನ್ನು ಉಪಯೋಗಿಸಿದ್ರು. ಕಾಗೆ ಕಸ್ಕೊಂಡು ತಿನ್ನುವ ಪಕ್ಷಿ ಅದು, ಹೌದಲ್ವಾ? ಕಸ್ಕೊಂಡು ತಿನ್ನುತ್ತೆ. ಯಾರಾದ್ರೂ ಮಾಂಸ ತಿಂತಾ ಇದ್ರೆ ಅದನ್ನ ಕಸ್ಕೊಂಡು ತಿನ್ನುತ್ತೆ. ಮಾಂಸ ಇಷ್ಟ ಅದಕ್ಕೆ, ಹೌದಲ್ವಾ? ಕಾಗೆಯನ್ನ ಯಾರು ಪ್ರೀತಿ ಮಾಡಲ್ಲ. ಯಾಕೆ ಹೇಳ್ರಿ? ಯಾಕೆ ಹೇಳ್ರಿ? ಕರ್ರಗಿರುತ್ತೆ. ಹಲ್ಲೆಲೂಯಾ. ಅದ್ರ ಕಪ್ಪಗಿರ್ಬೋದು, ಅದ್ರ ಗುಣ ನೋಡಿ ದೇವರ ಮಾತಿಗೆ ವಿಧೇಯರಾಗಬೇಕು. ಕರ್ರಗೆ ಬೆಳಗ್ಗೆ ಮುಖ್ಯ ಅಲ್ಲ, ದೇವರಿಗೆ ಇಷ್ಟಪಡ್ತಾರಲ್ಲ ಅದು ಮುಖ್ಯ. ದೇವರ ಮಾತು ಕೇಳ್ತಾ ಇದೆಯಲ್ಲ ಅದು ಮುಖ್ಯ. ಹಲ್ಲೆಲೂಯಾ. ಕಾಗೆನ ಯಾರು ಇಷ್ಟಪಡಲ್ಲ, ಕಾಗೆನ ಯಾರು ಸಾಕೋದಿಲ್ಲ, ಕಾಗೆನ ಯಾರು ಮನೆ ಒಳಗೆ ಕರ್ಕೊಳ್ಳೋದಿಲ್ಲ. ಆ ಕಾಗೆಯನ್ನು ದೇವರು ಕರೆದು ಬಾಯಿ, ಹಲ್ಲೆಲೂಯಾ, ಕಾಗೆಯನ್ನು ಕರೆದು ಅದಕ್ಕೆ ಮಾಂಸ ರೊಟ್ಟಿ ಕೊಟ್ಟು ಹೋಗು, ಸರಿಯಾದ ಸಮಯಕ್ಕೆ ನನ್ನ ಶಿಷ್ಯನು ಕೊಡಬೇಕು, ಅವನು ಕಾಡಲ್ಲಿದ್ದಾನೆ, ಊಟ ಇಲ್ಲ ಅಂತ ಹೇಳಿದಾಗ ಆ ಕಾಗೆ ಅದನ್ನ ಮುಟ್ಟದೆ ತಿನ್ನದೆ ತಗೊಂಡೋಗಿ ಅವನಿಗೆ ಕೊಟ್ಟಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಪ್ರಾಣಿ ಪಕ್ಷಿ ದೇವರ ಮಾತು ಕೇಳ್ತಾವೆ, ಅದ್ರ ಮನುಷ್ಯರ ಮಾತು ಕೇಳಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾರಿವಾಳ ಆದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಯಾಕೆ ಹೇಳ್ರಿ? ಹಲ್ಲೆಲೂಯಾ. ನೋಡಕ್ ಚೆನ್ನಾಗಿರುತ್ತೆ. ಹಲ್ಲೆಲೂಯಾ. ನೋಡುವಾಗ ಸಿಂಹ ದೇವರ ಮಾತು ಕೇಳಿತು. ದಾನಿಯೇಲನ ಒಳಗಡೆ ನುಗ್ಗುವಾಗ, ಹಲ್ಲೆಲೂಯಾ, ಯಾರು ದಾನಿಯೇಲನ ತಳ್ಳಿಬಿಟ್ರು ಆ ತಳ್ಳುತ್ತಲೇನೆ ಸಿಂಹ ಹಿಂಗ್ ಜಿಗಿದು ಬಂದು ಅವನ್ನ ಎತ್ಕೊಂಡು ಅವಕ್ಕಂತ ತಿಂದು ಬಿಡ್ತು. ಆದ್ರೆ ಅಲ್ಲೇ ಇರುವ ದಾನಿಯೇಲನನ್ನ ಸಿಂಹ ತಿನ್ಲಿಲ್ಲ. ಹಲ್ಲೆಲೂಯಾ. ದೇವರು ಹೇಳಿದ ಅವನು ಮುಟ್ಟಂಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಯಾರು ಗುಂಡಿಗೆ ತಳ್ತಾರೋ ನೀನೇ ಹಾಳಾಗೋದು. ಗುಂಡಿಗೆ ಬಿಡೋನು ಮೇಲೆ ಇದ್ರೆ ಅವನು ಬೀಳೋದಿಲ್ಲ. ಹಲ್ಲೆಲೂಯಾ. ಗುಂಡಿಗೆ ಬಂದು ತಳ್ಳಿಬಿಟ್ಟು ಅವನು ಸತ್ತೋದ ಅಂತ ಯಾರು ಹೇಳಿದ್ರು? ಯಾರು ಹೇಳಿದ್ರು? ಅಣ್ಣ ತಮ್ಮಂದ್ರು ಗುಂಡಿಗೆ ತಳ್ಳಿದ್ರು. ಯಾರನ್ನ? ಯೇಸಪ್ಪನನ್ನ ಗುಂಡಿಗೆ ತಳ್ಳಿಬಿಟ್ಟು ಒಂದು ಮೇಕೆಯನ್ನು ಕಟ್ ಮಾಡಿ ಅವನ ಶರ್ಟ್ ಅನ್ನ ರಕ್ತದಲ್ಲಿ ಎತ್ಬಿಟ್ಟು ಹೋಗಿ ಅಪ್ಪನಿಗೆ ತೋರಿಸ, ಅಪ್ಪ ನೀನು ಹೊಲಿಸಿದ ನೀನು ಅಂಗಿಯನ್ನ ನೋಡಪ್ಪ, ಅವನು ಸತ್ತೋದ ತಮ್ಮ ಅಂತ. ಹಲ್ಲೆಲೂಯಾ. ಅವನು ಗುಂಡಿಗೆ ನೀನ್ ತಳ್ಳಿದೆ, ದೇವರ ಗುಂಡಿಯಿಂದ ಮೇಲೆ. ಹಲ್ಲೆಲೂಯಾ. ಮನುಷ್ಯ ನೀನು ಎಷ್ಟಾದ್ರೂ ಗುಂಡಿಗೆ ತಳ್ಳಲಿ, ಗುಂಡಿಗೆ ತಳ್ಳದವನೇ ಬೀಳೋದು ನೆಲಕ್ಕೆ, ಗುಂಡಿಗೆ ಬಿದ್ದವನ ಮೇಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ನಮ್ಮ ಸ್ಪೋರ್ಟ್ಸ್ ಮ್ಯಾನ್ ಇದ್ದಾನೆ. ವಾಲಿಬಾಲ್, ಫುಟ್ಬಾಲ್ ಹೊಡೆದ್ರೆ ಎಲ್ಲಿ ಹೇಳುತ್ತಪ್ಪ? ಹಿಂಗ್ ಹೊಡೆದ್ರೆ ಕೆಳಗೆ ಹೋಗುತ್ತೆ, ಮೇಲೆ ಹೋಗುತ್ತೆ, ಮೇಲೆ ಹೋಗುತ್ತೆ. ಹಲ್ಲೆಲೂಯಾ. ಜೋರಾಗಿ ಹೊಡೆದಷ್ಟು ಜೋರಾಗಿ ಮೇಲೆ ಬರುತ್ತೆ, ಹೌದಲ್ವಾ? ನೀನ್ ಯಾರೆಲ್ಲ ಎಷ್ಟೆಲ್ಲ ನೀನ್ ಕೆಳಗೆ ಹಾಕಿದ್ರು ನೀನ್ ತಿಳ್ಕೋಬೇಕು, ಎಷ್ಟು ಕೆಳಗೆ ಹೋಗ್ತಾ ಇದೆಯೋ ಅದ್ರ ಡಬಲ್ ನೀನ್ ಮೇಲೆ ಹೋಗ್ತಾ ಇದೆಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರು ನಿನ್ನ ಮೇಲೆ ತರ್ತಾರೆ, ದೇವ್ರು ನಿನ್ನ ಇಷ್ಟಪಡ್ತಾರೆ. ಕತ್ತೆಯನ್ನು ಇಷ್ಟಪಟ್ಟ ದೇವರು, ಕಾಗೆಯನ್ನು ಇಷ್ಟಪಟ್ಟ ದೇವರು, ಸಿಂಹನ ಇಷ್ಟಪಟ್ಟ ದೇವರು ಮೀನಿಗೂ ಅಪ್ಪನೇ ಕೊಡ್ತಾರೆ. ಏನ್ ಮಾಡುದು? ಮೀನ್ ಏನ್ ಮಾಡುದು? ಅವನು ಇಟ್ಕೋ, ಆದ್ರೆ ತಿನ್ಬೇಡ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಅವನು ಏನು ಮಾಡ್ಲಿಲ್ಲ. ದೇವರ ಸ್ತೋತ್ರ. ಮತ್ತೆ ಏನು ದೇವರು ಹೇಳ್ತಾನೆ? ಹೊರಗಡೆ ಕಾರು ಅಂತ ಹೇಳ್ದ, ಕಾರು ಬಿಡ್ತು. ಹಲ್ಲೆಲೂಯಾ. ನೋಡಿ, ಪ್ರಾಣಿ ಪಕ್ಷಿಗಳು ದೇವ್ರ ಮಾತು ಕೇಳ್ತದೆ, ಮನುಷ್ಯರು ದೇವ್ರ ಮಾತು ಕೇಳಲ್ಲ. ಮನುಷ್ಯರು ಎಂತವ್ರು ಇದಾರೆ ಅಂದ್ರೆ ಕಲ್ಲು ಬಂಡೆ,
ಕಲ್ಲು ಬಂಡೆ. ದೇವರ ಮಾತಿಗೆ ಬದಲಾಗಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರೆ ಪ್ರಾಣಿ ಪಕ್ಷಿಗಳು, ಪ್ರಕೃತಿಗಳು ದೇವರ ಮಾತು ಕೇಳಿ, ಸೂರ್ಯ ಚಂದ್ರ ನಿಲ್ಲು ಅಂತ ಯವಸ್ವ ಹೇಳಿದಾಗ ಅಲ್ಲಿ ನಿಂತು, ಸಮುದ್ರ ಇಬ್ಬಾಗ ಅಂದಾಗ ಇಬ್ಬಾಗವಾಯಿತು, ಬಂಡೆ ಹೊಡೆದು ನೀರು ಬರಲಿ ಅಂದಾಗ ನೀರು ಬಂತು. ಹಲ್ಲೆಲೂಯ. ಆಕಾಶದಿಂದ ಬೆಂಕಿ ಇಳಿಯಲಿ ಅಂದಾಗ ಬೆಂಕಿ ಇಳಿದು ಬಂತು. ಹಲ್ಲೆಲೂಯ. ಅದೆಲ್ಲ ಮಾತು ಕೇಳಿದ್ದು, ಮನುಷ್ಯರ ಮಾತ್ರ ಮಾತು ಕೇಳಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ದೇವರು ಹೇಳ್ತಾನೆ, ಇವರು ಹುಟ್ಟದಿದ್ರೆ ಎಷ್ಟೋ ಚೆನ್ನಾಗಿತ್ತು ಅಂತ ಆದಿ ಕಾಂಡದಲ್ಲಿ ಹೇಳ್ತಾನೆ. ಈ ಮನುಷ್ಯರು ನೋವು ಮಾಡಿದ್ರು ದೇವರಿಗೆ ದೇಹಕ್ಕಲ್ಲ, ಮನಸ್ಸಿಗೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ನೋವು ಮಾಡ್ತಾರೆ, ತುಚ್ಛೀಕರಿಸ್ತಾರೆ, ಅಸಹ್ಯವಾಗಿ ನೋಡ್ತಾರೆ, ನಿನ್ನ ಗಾಯ ಮಾಡ್ತಾರೆ, ಹೊರಗೆ ಹಾಕ್ತಾರೆ. ಆದ್ರೆ ಊರಾಚೆಯಿಂದ ಕಟ್ಟಲ್ಪಟ್ಟ ಮನುಷ್ಯನು, ಕಟ್ಟಲ್ಪಟ್ಟ ಕತ್ತೆ ದೇವರಿಗೆ ಬೇಕು. ಯಾರು ಹೊರಗೆ ಹಾಕಿದ್ದಾರೋ ಅವರೇ ದೇವರಿಗೆ ಬೇಕು. ಯಾರು ಅನ್ಯಾಯವಾಗಿ ಮೋಸ ಮಾಡಿದ್ದಾರೋ ಅವರೇ ದೇವರಿಗೆ ಬೇಕು. ಯಾರು ನಿನ್ನ ಪ್ರೀತಿ ಮಾಡೋದಿಲ್ವೋ ನೀನೇ ದೇವರಿಗೆ ಬೇಕು. ಯಾರಿಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಐಶ್ವರ್ಯ ಇಲ್ಲ, ಹಣ ಇಲ್ಲ, ಬಡತನದಲ್ಲಿ ಇದ್ದಾರೋ, ಯಾರು ನಿನ್ನ ಪ್ರೀತಿ ಮಾಡ್ತಾ ಇಲ್ಲೋ ನೀನೇ ದೇವರಿಗೆ ಬೇಕು. ನಿನ್ನ ಮೇಲೆ ಯೇಸು ಕೂತ್ಕೊಂಡ್ರೆ ನಿನಗೆ ಜಯ ಬರುತ್ತೆ. ಆವಾಗ ಜನರು ನಿನ್ನನ್ನು ಕೂಗ್ತಾರೆ, ಜನರು ನಿನ್ನ ಸನ್ಮಾನ ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾರೆಲ್ಲ ನನ್ನನ್ನ ಅವಮಾನ ಮಾಡಿದ್ರು, ಯಾರೆಲ್ಲ ನನ್ನ ನೋವು ಪಡಿಸಿದ್ರು, ಯಾರೆಲ್ಲ ನನಗೆ ಅಸಹ್ಯವಾಗಿ ನೋಡಿದ್ರು, ಅವರೇ ನನ್ನ ಸನ್ಮಾನ ಮಾಡಿದ್ರು. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನನಗೆ ಬಂದ ಗೌರವ ನಿನಗೂ ಬರುತ್ತೆ, ಯೇಸುವಿಗೆ ಬಂದ ಗೌರವ ನಿನಗೂ ಬರುತ್ತೆ, ಕತ್ತೆಗೆ ಬಂದ ಮರ್ಯಾದೆ ನಿನಗೂ ಬರುತ್ತೆ. ಆದ್ರೆ ಒಂದು ಕತ್ತೆ ಯೇಸುವಿನ ಮೇಲೆ ಕುತ್ಕೊಳ್ಳುವಾಗ ಕತ್ತೆ ಏನೋ ಮಾಡಲಿಲ್ಲ. ಏನಾಯ್ತು? ತಲೆ ಕೆಳಗೆ ಹಾಕೊಂಡು ಸೀದಾ ಹೋಗಕ್ಕೆ ಶುರುವಾಯ್ತು. ಹಲ್ಲೆಲೂಯ. ನೀನು ದೇವರಿಗೆ ತಲೆ ತಗ್ಗು, ಯಾರಿಗೆ ತಗ್ಗದೆ ಇದ್ರು ಪರವಾಗಿಲ್ಲ, ದೇವರಿಗೆ ತಲೆ ತಗ್ಗು, ದೇವರಿಗೆ ವಿಧೇಯನಾಗು, ದೇವರ ಮಾತು ಕೇಳು, ದೇವರಿಗಾಗಿ ಬದುಕು, ದೇವರಿಗಾಗಿ ಜೀವಿಸು, ದೇವರಿಗಾಗಿ ಹೋಗು. ದೇವರು ನಿನ್ನ ಒಂದು ದಿನ ಮೇಲೆ ತರ್ತಾರೆ. ಈ ಲೋಕದಲ್ಲಿ ಯಾವುದೇ ರೋಗ ಬರಲಿ, ಯಾವುದೇ ಸಾವು ನೋವುಗಳು ಬರಲಿ, ಯಾವುದೇ ಮರಗಳು ಬರಲಿ, ಯಾವುದೇ ಹಣ ಇಲ್ಲದಿದ್ರು ಪರವಾಗಿಲ್ಲ, ಬಂಗಾರ ಇಲ್ಲದಿದ್ರು ಪರವಾಗಿಲ್ಲ, ಆಸ್ತಿ ಇಲ್ಲದಿದ್ರು ಪರವಾಗಿಲ್ಲ, ಎಲ್ಲರೂ ಕೈ ಬಿಟ್ಟರೂ ಪರವಾಗಿಲ್ಲ, ಯೇಸು ನಿನ್ನ ಪಕ್ಷ ಇದ್ದಾನೆ. ಯೇಸು ನಿನ್ನ ಪಕ್ಷ ಇದ್ದಾನೆ. ಇರೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ. ಯಾವನಾದ್ರೂ ನನ್ನ ಮಾತನ್ನ ಕೇಳಿ ಬಾಗಿಲು ತೆರೆದರೆ ನಾನು ಅವರೊಳಗಡೆ ಬರ್ತೀನಿ. ಹಲ್ಲೆಲೂಯ. ಇವತ್ತು ಹೋಸನ್ನಗೆ ಜಯ ಅನ್ನುವಂತ ಜನರು ಅವತ್ತು ಅಲ್ಲಿ ಹೋಗಿ, ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನೀವು ನನ್ನನ್ನು ಬಾಯಿಂದ ಸನ್ಮಾನ ಮಾಡ್ತಾ ಇದ್ದೀರಿ, ನಿಮ್ಮ ಹೃದಯದಲ್ಲಿ ನಾನು ದೂರ ಆಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯ. ಇವತ್ತು ಮನುಷ್ಯರಷ್ಟೇ ಬಾಯಿಂದ ಹೊಗಳುತ್ತಾರೆ, ಬಾಯಿಂದ ಸನ್ಮಾನ ಮಾಡ್ತಾರೆ, ಬಾಯಿಂದ ಮಾತಾಡ್ತಾರೆ, ಬಾಯಿಂದ ಏನೆಲ್ಲ ಮಾಡ್ತಾರೆ, ಹೃದಯದಲ್ಲಿ ನಾವು ಇರೋದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನಿಜವಾದ ಪ್ರೀತಿ ಇರೋಣಾದ್ರೆ, ನಿಜವಾಗ್ಲೂ ಯೇಸು ಸ್ವಾಮಿ ಪ್ರೀತಿ ಮಾಡೋದಾದ್ರೆ, ನಿಮ್ಮವ್ರು ಯಾರು ತಪ್ಪು ಮಾಡಿದ್ರು ಆ ತಪ್ಪು ನಿನ್ನ ಕಣ್ಣಿಗೆ ಕಾಣಿಸೋದಿಲ್ಲ. ಹಲ್ಲೆಲೂಯ. ನಿಜವಾದ ಪ್ರೀತಿ ಯೇಸಪ್ಪನ ಅಣ್ಣ ತಮ್ಮಂದರಲ್ಲಿತ್ತ, ಯೇಸಪ್ಪನಲ್ಲಿತ್ತ, ಯಾರಲ್ಲಿತ್ತು? ಹಲ್ಲೆಲೂಯ. ಯಾಕೆ ಕ್ಷಮಿಸಿದ್ದು ಫಸ್ಟ್? ಹಲ್ಲೆಲೂಯ. ಯಾಕೆ ಹೇಳ್ರಿ? ಯೇಸಪ್ಪ ಯಾಕೆ ಕ್ಷಮಿಸಿದ? ಯಾಕೆ ಹೇಳ್ರಿ? ಯೇಸಪ್ಪನಲ್ಲಿ ಯೇಸುವಿನ ಪ್ರೀತಿ ಇತ್ತು. ಇವ್ರು ಮಾಡಿದ ತಪ್ಪು ಅವನು ಇಟ್ಕೊಳ್ಳಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅವ್ರು ಮಾಡಿದ ತಪ್ಪುಗಳು ಅವನ ಕಣ್ಣಿಗೆ ಕಾಣಿಸಿದ್ರು ಕೂಡ ಅವನ ಕಠಿಣವಾಗಿ ಅವರನ್ನ ಶಿಕ್ಷೆ ಮಾಡಲಿಲ್ಲ. ಹೇಳ್ದ ಅಷ್ಟೇ, ನೀವು ಕೇಳಾಕ್ಬೇಕಂದ್ರಿ, ಆದ್ರೆ ದೇವರು ನನಗೆ ಮೇಲಾಗಿ. ಮನುಷ್ಯ ಯಾವತ್ತಿದ್ರು ಕೇಳ್ ಮಾಡ್ತಾನೆ, ಆದ್ರೆ ದೇವರು ಒಳ್ಳೇದೇ ಮಾಡೋದು. ನೀನು ಕೆಟ್ಟವನಾಗು, ಎಂತ ಕುಡುಕನಾಗು, ಏನಾಗು, ಆದ್ರೆ ಯೇಸು ನೀನು ಪ್ರೀತಿ ಮಾಡ್ತಾನೆ. ಯೇಸು ನೀ ಬೇಕು, ಯೇಸು ನೀನೇ ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುಗೆ ನೀನೇ ಬೇಕು, ದೇವರಿಗೆ ನೀನೇ ಇಷ್ಟ. ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕಕ್ಕೆ ಹೋಗಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಹೃದಯದಿಂದ ಸತ್ಯಕ್ಕೆ ತಕ್ಕ ಹಾಗೆ ಯಾರು ದೇವರನ್ನು ಆರಾಧಿಸ್ತಾರೋ ಅವರೇ ದೇವರಿಗೆ ಇಷ್ಟ. ಹಲ್ಲೆಲೂಯ.